ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ CTET 2026 ಫೆಬ್ರವರಿಲಿ ನಡೆದಿರ್ತಕ್ಕಂಥ ಒಂದು ಪೇಪರ್ ಇದಾಗಿರುತ್ತೆ. ಸೊ EVS ಎನ್ವೈರನ್ಮೆಂಟಲ್ ಸೈನ್ಸ್. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದ ಸ್ನೇಹಿತರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಯೂಸ್ಡ್ ಫಾರ್ ಚೆರಾವ್ ಅ ಸ್ಪೆಷಲ್ ಡ್ಯಾನ್ಸ್ ಫಾರ್ಮ್ ಆಫ್ ಮಿಜೋರಾಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮಿಜೋರಾಮಲ್ಲಿ ನಡೀತಕ್ಕಂಥ ಒಂದು ಏನು ಡ್ಯಾನ್ಸ್ ಇದೆಯೋ ಅಲ್ಲಿ ಒಂದು ಚಿರಾವ್ ಅಂತಕ್ಕಂಥದ್ದು ಅಥವಾ ಚೆರಾವ್ ಅಂತಕ್ಕಂಥ ಒಂದು ಡ್ಯಾನ್ಸ್ ಫಾರ್ಮ್ ಆಗಿರುತ್ತೆ ನೃತ್ಯ ಪ್ರಕಾರ. ಸೊ ಅಲ್ಲಿ ಆ ಒಂದು ಚೆರಾವ್ಗೆ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಕ್ಲೇ ಪಾಟ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ವುಡನ್ ಕ್ಲಬ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಬಂಬೂ ಸ್ಟಿಕ್ಸ್, ಡ್ರಮ್ಸ್ ಆ್ಯಂಡ್ ವಿಷಲ್, ಡೋಲ್, ಬಂಬೂ ಸ್ಟಿಕ್ ಆ್ಯಂಡ್ ಫ್ಲೂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚೆರಾವ್ನ ಒಂದು ನೃತ್ಯವನ್ನು ಮಾಡಬೇಕಂತ ಅಂದರೆ ಅಲ್ಲಿ ಬಳಸ್ಕೊಳ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಯಾವ್ದ್ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2 ಬಂಬೂ ಸ್ಟಿಕ್ಸ್ ಆ್ಯಂಡ್ ಡ್ರಮ್ಸನ್ನು ಬಳಸ್ಕೊಂಡು ಈ ಒಂದು ಚೆರಾವ್ ಅಂತಕ್ಕಂಥ ಒಂದು ಡ್ಯಾನ್ಸನ್ನು ಮಾಡ್ತಕ್ಕಂಥದ್ದು ಆಗುತ್ತೆ ಇಲ್ಲಿ ಮಿಜೋರಾಮಲ್ಲಿ. ಸೊ ಇಲ್ಲಿ ನೀವು ನೋಡ್ಕೊಳ್ಬಹುದು ಮಿಜೋರಾಮ್ನ ಒಂದು ನೃತ್ಯ ಪ್ರಕಾರ ಯಾವುದು ಅಂತ ಕೇಳ್ಬಹುದು, ಅಥವಾ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತ ಕೇಳ್ತಾ ಹೋಗ್ಬೋದು, ಆ್ಯಂಡ್ ಅಲ್ಲಿ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಕೇಳ್ಬೋದು, ಅಥವಾ ಯಾವ ರೀತಿಯ ಕಲೆ ಅಂತನಾದರೂ ಸಹ ಕೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್ ಈಸ್ ನಾಟ್ ಒಬ್ಟೈನ್ ಫ್ರಮ್ ಪೆಟ್ರೋಲಿಯಂ. ಅಂದರೆ ಪೆಟ್ರೋಲಿಯಮಿಂದ ಪಡೆದೇ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಯಾವುದು? ನಾಟ್ ಒಬ್ಟೈನ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಕೆರೋಸಿನ್ ಆಯಿಲ್, ವ್ಯಾಕ್ಸ್, ಗ್ರೀಸ್ ಆ್ಯಂಡ್ ಜೆಟ್ರೋಪಾ ಆಯಿಲ್. ಸೊ ಆನ್ಸರ್ ನೋಡ್ತಾ ಹೋದಾಗ ಸ್ನೇಹಿತರೆ, ಕೆರೋಸಿನ್ ಆಯಿಲ್ ಮತ್ತು ವ್ಯಾಕ್ಸ್ ಮತ್ತು ಗ್ರೀಸ್ ಇದೆಲ್ಲ ನಾವು ಪೆಟ್ರೋಲಿಯಂನ ಒಂದು ಉತ್ಪನ್ನಗಳಂತ ಹೇಳ್ತೀವಿ, ಪ್ರಾಡಕ್ಟ್ ಅಂತ ಹೇಳ್ತೀವಿ. ಬಟ್ ಜೆಟ್ರೋಪಾ ಅಂತಕ್ಕಂಥದ್ದು ಇದೆಯೋ ಇಟ್ ಈಸ್ ಅ ಪ್ಲಾಂಟ್ ಬೇಸ್ಡ್ ವೆಜಿಟೇಬಲ್ ಆಯಿಲ್ ಅಂತ ಹೇಳ್ತೀವಿ. ಪ್ಲಾಂಟಿಂದ ಪಡ್ಕೊಳ್ತಕ್ಕಂಥ ಒಂದು ವೆಜಿಟೇಬಲ್ ಆಯಿಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸೀಡ್ಸ್ ಆಫ್ ಜೆಟ್ರೋಪಾ ಪ್ಲಾಂಟಿಂದ ಇದನ್ನು ನಾವು ಪಡ್ಕೊಳ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗಿರುತ್ತೆ ಸ್ನೇಹಿತರೆ, ಆಪ್ಷನ್ 4 ಜೆಟ್ರೋಪಾ ಆಯಿಲ್ ಈಸ್ ನಾಟ್ ಅ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಬೌಟ್ ವೀವರ್ ಬರ್ಡ್ಸ್ಗೆ ಸಂಬಂಧಪಟ್ಟಂಥ ಯಾವ ಒಂದು ಹೇಳಿಕೆ ಸರಿಯಾಗಿದೆ? ಟ್ರೂ. ದೇ ಆರ್ ಓನ್ಲಿ ಫೌಂಡ್ ಇನ್ ಸೌತ್ ಅಮೇರಿಕಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ದೇ ಆರ್ ಓನ್ಲಿ ಫೌಂಡ್ ಇನ್ ಸೌತ್ ಅಮೇರಿಕಾ. ದಿಸ್ ಆರ್ ರಾಂಗ್ ಬಿಕಾಸ್ ವೀವರ್ ಬರ್ಡ್ಸ್ ಇಸ್ ನಾಟ್ ಫೌಂಡ್ ಓನ್ಲಿ ಇನ್ ಸೌತ್ ಅಮೇರಿಕಾ. ಇಟ್ಸ್ ಅಕ್ರಾಸ್ ಆಫ್ರಿಕಾ, ಏಷ್ಯಾ ಆ್ಯಂಡ್ ಆಸ್ಟ್ರೇಲಿಯಾ. ಓಕೆ, ಸೊ ಆಫ್ರಿಕಾ, ಏಷ್ಯಾ ಆ್ಯಂಡ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. ಆ್ಯಂಡ್ ಎರಡನೇ, ದೇ ಆರ್ ನ್ಯಾಚುರಲ್ ಬರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯಾಚುರಲ್ ಅಂತ ಹೇಳಿದಾಗ ಅದು ಸ್ನೇಹಿತರೆ ಇಟ್ ಮೀನ್ಸ್ ಓನ್ಲಿ ಆ್ಯಕ್ಟಿವ್ ಇನ್ ನೈಟ್ ಟೈಮ್, ಅಂದರೆ ನೈಟ್ ಟೈಮಲ್ಲಿ ಅದು ಆ್ಯಕ್ಟಿವ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಹೇಳಿಕೆ ತಪ್ಪಾಗುತ್ತೆ. ಸೊ ಇದನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಇಟ್ ಈಸ್ ಡ್ಯಾಕ್ಟ್ ಅಂತ ಹೇಳ್ತೀವಿ, DIURNAL. ಓಕೆ, ಸೊ ಅಂದರೆ ಇದು ನೈಟ್ ಟೈಮಲ್ಲಿ ಮಲಗಿರುತ್ತೆ ಆ್ಯಂಡ್ ಡೇ ಟೈಮಲ್ಲಿ ಆ್ಯಕ್ಟಿವ್ ಆಗಿರುತ್ತೆ ವೀವರ್ ಬರ್ಡ್ಸ್. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಆಪ್ಷನ್ ಕೊಟ್ಟಿದ್ದಾರೋ ಇದರ ಅರ್ಥ ನೋಡ್ತಾ ಹೋದಾಗ ಇದು ಡೇ ಟೈಮಲ್ಲಿ ಮಲಗಿರುತ್ತೆ, ನೈಟ್ ಟೈಮಲ್ಲಿ ಆ್ಯಕ್ಟಿವ್ ಆಗಿರುತ್ತೆ ಅಂತ ಕೊಡ್ತಾರೆ. ಸೊ ಈ ಒಂದು ಹೇಳಿಕೆನೂ ಸಹ ತಪ್ಪಾಗುತ್ತೆ. ಇನ್ನು ಮೂರನೇ ನೋಡ್ತಾ ಹೋದರೆ, ದ ಮೇಲ್ ಆ್ಯಂಡ್ ಫೀಮೇಲ್ ವೀವರ್ ಬರ್ಡ್ಸ್ ಟುಗೆದರ್ ಮೇಕ್ ಬ್ಯೂಟಿಫುಲಿ ವುವನ್ ಬರ್ಡ್ಸ್ ನೆಸ್ಟ್ ಅಂತ ಕೊಟ್ಟರೆ, ಅಂದರೆ ಇಲ್ಲಿ ಫೀಮೇಲು ಪ್ಲಸ್ ಮೇಲ್ ಎರಡೂ ಸೇರಿಕೊಂಡು ಒಂದು ನೆಸ್ಟನ್ನು ಬಿಲ್ಡ್ ಮಾಡುತ್ತೆ ಅಂತಕ್ಕಂಥದ್ದು ಆಗಿದೆ. ಸೊ ಇದು ಒಂದು ತಪ್ಪು ಹೇಳಿಕೆ. ಬಿಕಾಸ್ ಯಾಕಂತ ಹೇಳಿದ್ರೆ ಮೇಲ್ ಅಂತಕ್ಕಂಥ ಏನು ಬರ್ಡ್ಸ್ ಇದೆಯೋ ಇದು ಮಾತ್ರ ಈ ಒಂದು ನೆಸ್ಟನ್ನು ಬಿಲ್ಡ್ ಮಾಡ್ತಕ್ಕಂಥ ಅಥವಾ ನೆಸ್ಟನ್ನು ಕಟ್ತಕ್ಕಂಥ ಒಂದು ಕೆಲಸ ಜವಾಬ್ದಾರಿನ ತಗೊಂಡಿರುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ಫೀಮೇಲ್ನ ಒಂದು ಪಾತ್ರ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಹೇಳಿಕೆನೂ ಸಹ ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ, ದ ಫೀಮೇಲ್ ಬರ್ಡ್ ಅಕ್ರಾಸ್ ದ ನೆಸ್ಟ್ ಶಿ ಲೈಕ್ಸ್ ದ ಮೋಸ್ಟ್ ಆ್ಯಂಡ್ ಡಿಸೈಡೆಡ್ ಟು ಲೇ ಹರ್ ಎಗ್ಸ್ ದೇರ್ ಅಂತ ಕೊಟ್ಟಂದರೆ, ಫೀಮೇಲ್ ಬರ್ಡ್ಸ್ ಏನು ಮಾಡುತ್ತೆ, ಮೊಟ್ಟೆನ ಇಡೋದಕ್ಕೋಸ್ಕರ ತನಗೆ ಇಷ್ಟ ಬಂದಂತಹ ಒಂದು ನೆಸ್ಟನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಡಿಸೈಡ್ ಮಾಡ್ಕೊಳ್ತಕ್ಕಂಥದ್ದು ಫೀಮೇಲ್ ಆಗಿರುತ್ತೆ. ಸೊ ಈ ಒಂದು ಹೇಳಿಕೆ ಸರಿಯಾಗಿದೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವೀವರ್ ಬರ್ಡ್ಸ್ಗೆ ಸಂಬಂಧಪಟ್ಟಂತೆ ಇದು ಕಂಡುಬರ್ತಕ್ಕಂಥದ್ದು ಆಫ್ರಿಕಾ, ಏಷ್ಯಾ ಆ್ಯಂಡ್ ಈ ಒಂದು ಏನು ಆಸ್ಟ್ರೇಲಿಯಾ ಇದೆ. ಸೊ ಆ ಒಂದು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಬಂದಾಗ ನ್ಯಾಚುರಲ್ ಬರ್ಡ್ಸ್ ಅಲ್ಲ, ಅದು ಡಿಯಾನಲ್ ಅಂತ ಹೇಳ್ತೀವಿ. ಸೊ ಆ ಥರ ಬರ್ಡ್ಸ್ ಆಗಿರುತ್ತೆ. ಆ್ಯಂಡ್ ಥರ್ಡ್ ಒನ್ ನೋಡ್ತಾ ಹೋದಾಗ ಓನ್ಲಿ ಮೇಲ್ ಫೌಂಡ್ ದ ನೆಸ್ಟ್ ಅಂತ ಹೇಳ್ತೀವಿ, ಅಥವಾ ಬಿಲ್ಡ್ ದ ನೆಸ್ಟ್ ಅಂತ ಹೇಳ್ಬಹುದು. ಓಕೆ, ಸೊ ಹಾಗಾಗಿ ಆಪ್ಷನ್ 3 ಸಹ ತಪ್ಪಾಗುತ್ತೆ. ಆಪ್ಷನ್ 4 4 ಅದು ರೈಟ್ ಆನ್ಸರ್ ಆಗಿರುತ್ತೆ.
And next, when moist bread is kept in a closed container for 3 to 4 days, greenish black patches grow on bread. The greenish black patches growing on it is dash ಅಂತ ಕೊಟ್ಟಿದ್ದಾರೆ. ಅಂದರೆ when moist bread is kept in a closed container for 3-4 days ಅಂದರೆ ಒಂದು 3-4 ಡೇಸು ಮಾಯ್ಸ್ಟ್ ಅಂದರೆ ಇಟ್ ಮೀನ್ಸ್ ತೇವಭರಿತವಾದಂತಹ ಒಂದು ಬ್ರೆಡ್ಡನ್ನು ನಾವು ಕ್ಲೋಸ್ ಮಾಡಿ ಇಟ್ಟಾಗ ಗ್ರೀನಿಶ್ ಬ್ಲ್ಯಾಕ್ ಪ್ಯಾಚಸ್ ಗ್ರೋ ಆನ್ ಬ್ರೆಡ್ ಮೇಲೆ ಏನಾಗುತ್ತೆ, ಗ್ರೀನಿಶಲ್ಲಿ ಕೆಲವೊಂದು ಪ್ಯಾಚಸ್ ಬೆಳ್ಕೊಂಡಿರುತ್ತೆ, ಗ್ರೋ ಆಗಿರುತ್ತೆ. ಸೊ ದ ಗ್ರೀನಿಶ್ ಬ್ಲ್ಯಾಕ್ ಪ್ಯಾಚಸ್ ಗ್ರೋಯಿಂಗ್ ಆನ್ ಇಟ್ ಈಸ್ ಅಂದರೆ ಏನು ಆ ಒಂದು ಬ್ರೆಡ್ ಮೇಲೆ ಬೆಳೆದಿರ್ತಕ್ಕಂಥದ್ದು, ಮಶ್ರೂಮ್ಸ್ ಬೆಳೆದಿರುತ್ತಾ, ಬ್ಯಾಕ್ಟೀರಿಯಾ ಬೆಳೆದಿರುತ್ತಾ, ಈಸ್ಟ್ ಬೆಳೆದಿರುತ್ತಾ ಅಥವಾ ಬ್ರೆಡ್ ಮೋಲ್ಡ್ ಅಂತ ಕೇಳಿದರೆ ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 4 ಬ್ರೆಡ್ ಮೋಲ್ಡ್ ಆಗಿರುತ್ತೆ. ಸೊ ಅಲ್ಲಿ ಮೇಯ್ನಾಗಿ ನೋಡ್ತಾ ಹೋದಾಗ ರೈಸೋಪಸ್ ಅಂತ ಹೇಳ್ತೀವಿ, ರೈಸೋಪಸ್. ಓಕೆ, ಸೊ ಈ ಒಂದು ಬ್ರೆಡ್ನ ಒಂದು ಮೋಲ್ಡ್ ಅದ ಮೇಲೆ ಬೆಳೆದಿರ್ತಕ್ಕಂಥದ್ದು ಆಗಿರುತ್ತೆ. Match the classical dances with the states associated ಅಂತ ಕೊಟ್ಟಿದ್ದಾರೆ. ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕ್ಲಾಸಿಕಲ್ ಡ್ಯಾನ್ಸ್ನ ಮ್ಯಾಚನ್ನು ಮಾಡಿ ಅಂತಕ್ಕಂಥದ್ದು. ಭರತನಾಟ್ಯಂ ನೋಡ್ತಾ ಹೋದಾಗ ಸ್ನೇಹಿತರೆ ಮೇಯ್ನಾಗಿ ಅದು ತಮಿಳ್ನಾಡನ್ನು ನೋಡ್ತಾ ಹೋಗ್ತೀವಿ ಭರತನಾಟ್ಯ ಅಂತಕ್ಕಂಥದ್ದು. ಸೊ ಫಸ್ಟ್ ಆಪ್ಷನ್ಗೆ ನಾವು ಇಲ್ಲಿ 4ನೇ ನೋಡ್ತೀವಿ. ಸೊ ಇದರ ಬೇಸಿಸ್ ಮೇಲೆ ಫಸ್ಟ್ ನಾವು ಇದನ್ನು ಟಿಕ್ ಮಾಡಿಬಿಡ್ಬೋದು ಸ್ನೇಹಿತರೆ, ಮಿಕ್ಕಂತ ಏನು ಬೇಕಾಗಿಲ್ಲ ನಮಗೆ. ಭರತನಾಟ್ಯಂ ಬಂದು ತಮಿಳ್ನಾಡು ಆಗಿರುತ್ತೆ. ಸೊ ನೋಡಿ ಇಲ್ಲಿ ನೋಡ್ತಾ ಹೋದಾಗ ಕಥಕ್ ಬಂದು ಉತ್ತರ ಪ್ರದೇಶ, ಕಥಕ್ ಕೇರಳನ ಸಹ ಬರುತ್ತೆ. ಬಟ್ ಕೇರಳ ನೋಡ್ತಾ ಹೋದಾಗ ಮೋಹಿನಿ ಅಟ್ಟಂ ಕೊಟ್ಟಿದ್ದಲ್ವ, ಸೊ ಮೋಹಿನಿ ಅಟ್ಟಂ ಬಂದು ಕೇರಳಕ್ಕೆ ತೊಗೊಳ್ತೀವಿ. ಕುಚಿಪುಡಿ ಬಂದು ಆಂಧ್ರ ಪ್ರದೇಶ ಆಗಿರುತ್ತೆ. ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಬಾರ್ಡರಿಂಗ್ ಸ್ಟೇಟ್ಸ್ ಆಫ್ ಮಧ್ಯಪ್ರದೇಶ ಆರ್ ಅಂತ ಕೊಟ್ಟರೆ ಮಧ್ಯಪ್ರದೇಶ ಯಾವ ಒಂದು ತನ್ನ ಬಾರ್ಡರನ್ನು ಹಂಚಿಕೊಂಡಿದೆ, ಯಾವ ರಾಜ್ಯ ಸ್ಟೇಟ್ಗಳ ಜೊತೆ ತನ್ನ ಒಂದು ಬಾರ್ಡರನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಆಗಿದೆ. ಸೊ ಇಲ್ಲಿ ಒಟ್ಟು ಮೇಯ್ನಾಗಿ ನಾವು ಮಧ್ಯಪ್ರದೇಶವನ್ನು ಒಂದು ಸೆಂಟ್ರಲ್ ನೋಡ್ತಾ ಹೋದಾಗ 5 ರಾಜ್ಯಗಳು ಅಥವಾ 5 ಸ್ಟೇಟ್ಗಳು ಇದನ್ನು ಆವರಿಸ್ತಾ ಹೋಗ್ತವೆ ಸ್ನೇಹಿತರೆ. ಸೊ ಫಸ್ಟ್ ನಾವು ನೋಡ್ತಾರೋ ಉತ್ತರ ಪ್ರದೇಶ ಬರುತ್ತೆ. ಸೊ ಉತ್ತರ ಪ್ರದೇಶ ಫಸ್ಟ್ ಒಂದರಲ್ಲೇ ಇದೆ ನೋಡಿ ಉತ್ತರ ಪ್ರದೇಶ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ಮಹಾರಾಷ್ಟ್ರ ಬರುತ್ತೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ ಆ್ಯಂಡ್ ಗುಜರಾತ್, ರಾಜಸ್ಥಾನ ಬರುತ್ತೆ. ಅದಾದ ನಂತರ ಛತ್ತೀಸ್ಗಢ ಬರುತ್ತೆ. ಓಕೆ, ಸೊ ಛತ್ತೀಸ್ಗಢ ಬರುತ್ತೆ ಆ್ಯಂಡ್ ರಾಜಸ್ಥಾನ್ ಬರುತ್ತೆ ಆ್ಯಂಡ್ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಬರುತ್ತೆ. ಬಟ್ ಇಲ್ಲಿ ಜಾರ್ಖಂಡ್ ಬರಲ್ಲ, ಹರಿಯಾಣ ಬರಲ್ಲ ಸ್ನೇಹಿತರೆ, ಆ್ಯಂಡ್ ಬಿಹಾರ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಯಾವ್ದು ತೊಗೊಳ್ಬೋದು, ಆನ್ಸರ್ ಆಪ್ಷನ್ 3 ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. ಸೊ ಒಟ್ಟು ಬರ್ತಕ್ಕಂಥ ಒಟ್ಟು 5 ರಾಜ್ಯಗಳದ್ದು 5 ಸ್ಟೇಟ್ಗಳನ್ನು ಅದು ತನ್ನ ಬಾರ್ಡರ್ ಆಗಿ ನೋಡ್ತಾ ಹೋಗಬಹುದಾಗಿರುತ್ತೆ. And next, consider the following description of the common houses built in a part of our country. Houses made of stones or wood with slanting roofs. This part is ಅಂತ ಕೊಟ್ಟರೆ ನಮ್ಮ ಒಂದು ದೇಶದಲ್ಲಿ ಅಥವಾ ಏನೋ ಒಂದು ಇಂಡಿಯಾ ಹೇಳ್ತೀವೋ, ಸೊ ಇಂಡಿಯಾದಲ್ಲಿ ಕೆಲವೊಂದು ಕಡೆ ಏನಾಗಿದೆ ಅಂದರೆ ಹೌಸ್ ಮೇಡ್ ಆಫ್ ಸ್ಟೋನ್ಸ್ ಆರ್ ವುಡ್, ಮರಗಳು ಅಥವಾ ಈ ಒಂದು ಸ್ಟೋನ್ಸ್ ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ವಿತ್ ಸ್ಲ್ಯಾಂಟಿಂಗ್ ರೂಫ್ಸ್. ಸ್ಲ್ಯಾಂಟಿಂಗ್ ಅಂತ ಹೇಳಿದ್ರೆ ಈ ರೀತಿ ಇಳಿಜಾರಾಗಿ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಳಿಜಾರಾಗಿರ್ತಕ್ಕಂಥ ಒಂದು ಸ್ಲ್ಯಾಂಟಿಂಗ್ ರೂಫನ್ನು ಹೊಂದಿರತಕ್ಕಂಥದ್ದು ಮತ್ತು ಮನೆಗಳನ್ನು ಸ್ಟೋನ್ಸ್ ಅಥವಾ ಏನು ಹುಡ್ಡಿಂದ ಕಟ್ಟಿರ್ತಕ್ಕಂಥದ್ದು ಎಲ್ಲ ನೋಡ್ತಾ ಹೋಗ್ತೀವಿ ಅಸ್ಸಾಮಲ್ಲಿ, ಲಡಾಖಲ್ಲಿ, ರಾಜಸ್ಥಾನದಲ್ಲಿ ಅಥವಾ ಹಿಮಾಚಲ ಪ್ರದೇಶದಲ್ಲಿ ನೋಡಬಹುದಾ ಅಂತ ಕೇಳಿ. ಸೊ ಆನ್ಸರ್ ಬಂದು ಸ್ನೇಹಿತರೆ ಆಪ್ಷನ್ 4 ಹಿಮಾಚಲ ಪ್ರದೇಶ ಆಗಿರುತ್ತೆ. ಇನ್ನು ಉಳಿದಂತೆ ಯಾಕೆ ಆಗಲ್ಲ ಅಂತ ನೋಡೋದಾದರೆ ಅಸ್ಸಾಮಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ ಹೌಸಸ್ ಬಿಲ್ಡ್ ಆಸ್ ಸ್ಟ್ರಾಂಗ್ ಬಾಂಬು ಅಂತ ಏನು ಹೇಳ್ತೀವೋ, ಬಂಬು ಗೊತ್ತಿರಬಹುದು. ಸೊ ಇದರಿಂದ ಕಟ್ಟಿರ್ತಕ್ಕಂಥ ಒಂದು ಪಿಲ್ಲರ್ಸ್ಗಳು ಆಗಿರುತ್ತೆ ಅಸ್ಸಾಮಲ್ಲಿ. ಆ್ಯಂಡ್ ಇಲ್ಲೂ ಅಷ್ಟೇ ಈ ಒಂದು ಸ್ಲ್ಯಾಂಟಿಂಗ್ ರೂಫ್ ಅಂತ ಏನು ಹೇಳ್ತೀವೋ ಸ್ಲೋಪಲ್ಲಿ ಒಂದು ರೂಫ್ ಬರುತ್ತೆ ಸ್ನೇಹಿತರೆ. ಬಟ್ ಏನಂತ ಹೇಳಿದ್ರೆ ಇಲ್ಲಿ ಸ್ಟೋನ್ಸಿಂದ ಮಾಡಿರ್ತಕ್ಕಂಥದ್ದೆಲ್ಲ ಬಂಬುವಿಂದ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ ಅಸ್ಸಾಮಲ್ಲಿ. ಇನ್ನು ಲಡಾಖ್ ನಾವು ನೋಡ್ತಾ ಹೋದರೆ ಲಡಾಖಲ್ಲಿ ಏನಾಗಿರುತ್ತೆ ಅಂದರೆ ಇದು ಸ್ಟೋನಲ್ಲಿ ಕಟ್ಟಿದ್ರು ಸಹ ಇಲ್ಲೇನಾಗಿತ್ತೆ ಅಂತ ಹೇಳಿದ್ರೆ ಸ್ಲೋಪ್ ಇಲ್ಲ ಇಲ್ಲಿ. ಓಕೆ, ಸ್ಲೋಪ್ ಇಲ್ಲ, ಫ್ಲಾಟ್ ಬರುತ್ತೆ. ಫ್ಲಾಟಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಇನ್ನು ರಾಜಸ್ಥಾನ ನೋಡ್ತಾ ಹೋದಾಗ ರಾಜಸ್ಥಾನ ಮೇಯ್ನಾಗಿ ನೋಡ್ತಾ ಹೋದರೆ ಮಡ್ ಅಂತ ಏನು ಹೇಳ್ತೀವೋ ಮಣ್ಣಿನಿಂದ ಮಾಡಿರ್ತಕ್ಕಂಥ ಒಂದು ಹೌಸಸ್ಗಳನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ. ಮತ್ತು ತನ್ನ ಬುಷ್ ರೂಫ್ ಅಂದರೆ ಈ ಒಂದು ಹುಲ್ಲುಗಳ ಹಾಸು ಏನಿರುತ್ತೋ ಸೊ ಅದರಿಂದ ರೂಫ್ಗಳನ್ನು ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ತೊಗೊಳ್ತೀವಿ, ಹಿಮಾಚಲ ಪ್ರದೇಶ. ಇಟ್ ಇಸ್ ಅ ಮೇಡ್ ಅಪ್ ಆಫ್ ಸ್ಟೋನ್ಸ್ ಆರ್ ಈ ಒಂದು ಏನು ವುಡನ್ ಅಂತ ಹೇಳ್ತೀವೋ ಅದರಿಂದ ಮಾಡ್ತಾರೆ. ಆ್ಯಂಡ್ ವಿತ್ ಸ್ಲಾಂಟಿಂಗ್ ರೂಫ್ಸನ್ನು ಹೊಂದಿರತಕ್ಕಂಥದ್ದು.
And next, given below are two statements, one marked as a assertion and the other has reason. Read the statements and choose the correct option. ಓಕೆ, ಅಸೆಷನ್ ಕೊಟ್ಟವ್ರೆ, ರೀಸನ್ನ ಕೊಟ್ಟಿದ್ದಾರೆ, ನಾವು ಸರಿಯಾದಂಥ ಒಂದು ಹೇಳಿಕೆಗಳನ್ನು ಆಯ್ಕೆನ ಮಾಡಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ಬಿಂಬೇಡ್ಕ ಇಸ್ ಫೇಮಸ್ ಫಾರ್ ಕೇವ್ಸ್ ಆ್ಯಂಡ್ ಶೆಲ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಬಿಂಬೇಡ್ಕ ಅಂತಕ್ಕಂಥದ್ದು ಕೇವ್ಸ್ ಮತ್ತು ಶೆಲ್ಟರ್ಗೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ರೀಸನ್ ಏನು ಕೊಟ್ಟಿದ್ದಾರೆ, ದೀಸ್ ರಾಕ್ ಶೆಲ್ಟರ್ಸ್ ಆರ್ ಕ್ಲೋಸ್ ಟು ದ ನರ್ಮದಾ ವ್ಯಾಲ್ಯೂ. ಈ ಒಂದು ಏನು ಶೆಲ್ಟರ್ಸ್ ಇದೆಯೋ, ಸೊ ಆ ಒಂದು ಶೆಲ್ಟರ್ಸ್ಗಳು ನರ್ಮದಾ ವ್ಯಾಲಿಗೆ ತುಂಬ ಹತ್ತಿರದಲ್ಲಿದ್ದಾವೆ ಅಂತಕ್ಕಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರೀಸನನ್ನು ಕೊಟ್ಟಿದ್ದಾರೆ. ಹೆಸ್ ಸ್ನೇಹಿತರೆ, ಫಸ್ಟ್ ನಾವು ನೋಡ್ತಾ ಹೋದಾಗ ಬಿಂಬೇಡ್ಕ ಇಸ್ ಫೇಮಸ್ ಫಾರ್ ಕೇವ್ಸ್ ಆ್ಯಂಡ್ ಶೆಲ್ಟರ್ ಅಂತ ಕೊಟ್ಟಿದ್ದಾರೆ. ಹೆಸ್ ಹೌದು, ಬಿಂಬೇಡ್ಕ ಅಂತಕ್ಕಂಥ ಫೇಮಸ್ ಫಾರ್ ಕೇವ್ಸ್ ಮತ್ತು ಶೆಲ್ಟರ್ಸ್ಗೆ ಫೇಮಸ್ ಆಗಿದೆ. ಮತ್ತು ಹಿಸ್ಟೋರಿಕಲ್ ಪ್ಲೇಸಸ್ ಅಂತ ಏನು ಹೇಳ್ತೀವೋ, ಸೊ ಅದಕ್ಕೂ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಜಾಗ ಅಂತ ಹೇಳ್ಬೋದು. ಬಿಕಾಸ್ ಯಾಕಂದರೆ ದೀಸ್ ರಾಕ್ ಶೆಲ್ಟರ್ಸ್ ಆರ್ ಕ್ಲೋಸ್ ಟು ದ ನರ್ಮದಾ ವ್ಯಾಲ್ಯೂ. ಸೊ ನರ್ಮದಾ ನದಿ ಕಣಿವೆ ಏನಿದೆಯೋ, ಸೊ ಅದಕ್ಕೆ ತುಂಬಾ ಹತ್ತಿರದಲ್ಲಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಎ ಆ್ಯಂಡ್ ಬಿ ಎರಡೂ ಸಹ ಸರಿಯಾಗಿದೆ. ಎಸ್ ಫಸ್ಟ್ ಏನು ಕೊಟ್ಟಿದ್ರೆ ಎಸ್ ಟು, ಬಟ್ ಆರ್ ಇಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ ಸ್ನೇಹಿತರೆ. ಎ ಇಸ್ ಫಾಲ್ಸ್ ತಪ್ಪು, ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ, ಸೊ ತಪ್ಪಾಗುತ್ತೆ. ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ, ಇದು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಎಸ್ ಮುಂದಿನ ಪ್ರಶ್ನೆ ನೋಡ್ತವ್ರೆ, ಡಾಕ್ಟರ್ ಈಸ್ ಲೊಕೇಟೆಡ್ ಹಟ್ ಎಕ್ಸ್ ಆ್ಯಂಡ್ ಇಸ್ ಕ್ಲಿನಿಕ್ ಈಸ್ ಲೊಕೇಟೆಡ್ ಅಟ್ ವೈ ಅಂತ ಕೊಟ್ಟಿದ್ದಾರೆ. ಸಿನ್ಸ್ ದೇರ್ ಈಸ್ ನೋ ಸ್ಟ್ರೈಟ್ ರೋಡ್ ಬಿಟ್ವೀನ್ ದ ಟೂ ಲೊಕೇಶನ್ಸ್. ಓಕೆ, ಏನಾಗಿದೆ, ಡಾಕ್ಟರ್ ಎಕ್ಸ್ ಅಂತ ಒಂದು ಜಾಗದಲ್ಲಿದ್ದಾರೆ, ಅವರೊಂದು ಎಸ್ ಕ್ಲಿನಿಕ್ಕು ವೈಯಲ್ಲಿ ಲೊಕೇಟ್ ಆಗ್ತಾ ಇದೆ. ಆ್ಯಂಡ್ ಅದ್ರ ಮಧ್ಯೆ ಸ್ಟ್ರೈಟ್ ಲೈನ್ ಅಂತ ಇಲ್ಲ, ಸ್ವಲ್ಪ ಕ್ರಾಸ್ ಮಾಡ್ಕೊಂಡೆಲ್ಲ ಹೋಗಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸ್ಟ್ರೈಟ್ ಲೈನ್ ದ ಟೂ ಲೊಕೇಶನ್ಸ್, ದ ಡಾಕ್ಟರ್ ಫಸ್ಟ್ ಗೋಸ್ ಟು ಎ ವಿಚ್ ಇಸ್ ಅಬೌಟ್ 250 ಮೀಟರ್. ಸೊ ಎಕ್ಸ್ ಇದೆ ಅಂತ ಹೇಳಿದರೆ 250 ಮೀಟರ್ ಹೋಗ್ತಾರೆ. ಯಾವುದಕ್ಕೆ, ಎಸ್ ಸೌತ್ ಆಫ್ ಎಕ್ಸ್ಗೆ ಸೌತ್ ಕಡೆ ಹೋಗ್ತಕ್ಕಂಥ. ಸೌತ್ ಅಂತ ಹೇಳಿದಾಗ ಇಲ್ಲಿ ಸ್ನೇಹಿತರೆ ಏನಾಗುತ್ತೆ ಅಂತ ಹೇಳಿದ್ರೆ ದಕ್ಷಿಣ ಅಂತ ಆಗುತ್ತೆ. ದಕ್ಷಿಣಕ್ಕೆ ಹೋಗ್ತಕ್ಕಂಥದ್ದು ಎ. ಓಕೆ, ಎ ಇದು ಎ ಅಂತ ಅಂದ್ಕೊಂಡ್ರೆ ದಕ್ಷಿಣಕ್ಕೆ ಏನಾಗ್ತದೆ 250 ಮೀಟರ್ ಹೋಗುತ್ತಾನೆ. ಅದಾದ ನಂತರ ದೆನ್ ಗೋಸ್ ಟು ಬಿ ವಿಚ್ ಅಬೌಟ್ 40 ಮೀಟರ್ ಆನ್ ಡ್ಯೂ ಟು ಆಫ್ ಎ ಇಂದ ಏನಾಗುತ್ತೆ 40 ಮೀಟರ್ ಈಸ್ಟ್ ಮೀನ್ಸ್ ಪೂರ್ವಕ್ಕೆ ಹೋಗ್ತಕ್ಕಂಥದ್ದು 400 ಮೀಟರ್ಸ್ ಹೋಗ್ತಕ್ಕಂಥದ್ದು ಆಗಿರುತ್ತೆ. ದೆನ್ ಸಿ ವಿಚ್ ಇಸ್ ಅಬೌಟ್ 125 ಮೀಟರ್ಸ್ ಸೌತ್ ಆಫ್ ಬಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸಿ ಕೊಟ್ಟಿದ್ದಾರೆ, ಬಿ ಇದು ಬಿ ಅಂತ ಹೇಳಿದರೆ ಬಿ ಇಂದ ಏನಾಗುತ್ತೆ ಸೌತ್ಗೆ ಅಂತ ಕೊಟ್ಟಿದ್ದಾರೆ. ಎಸ್ ಸೌತ್ಗೆ ಸಿ ಬಂದು 125 ಮೀಟರ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲಿ ರೀಚ್ ದ ಕ್ಲಿನಿಕ್ ಅಟ್ ವೈ. ಓಕೆ, ವೈಗೆ ರೀಚ್ ಆಗ್ತಕ್ಕಂಥ ವಿಚ್ ಈಸ್ ಅಬೌಟ್ 650 ಮೀಟರ್ ಡ್ಯೂ ಟು ವೆಸ್ಟ್ ಆಫ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ಸಿ ಇದೆ ಹೌದಾ, ಸಿ ಇಲ್ಲಿದೆ. ಈಗ ನೆಕ್ಸ್ಟ್ ಏನು ಕೊಟ್ಟಿದ್ರೆ ವೈ ಅಂತಕ್ಕಂಥದ್ದು ಕ್ಲಿನಿಕ್ ಆಗಿರುತ್ತೆ. ವೈ ವಿಚ್ ಈಸ್ ಅಬೌಟ್ 650 ಮೀಟರ್ ಡ್ಯೂ ಟು ವೆಸ್ಟ್ ಆಫ್ ಸಿ. ಸಿಯಿಂದ ವೆಸ್ಟ್ಗೆ ಈ ರೀತಿ ಹೋಗ್ತಕ್ಕಂಥದ್ದಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸಿಯಿಂದ ಈ ರೀತಿ ಹೋಗೋದು ವೆಸ್ಟ್ ಅಂತ ಹೇಳಿದ್ರೆ ವೆಸ್ಟ್ ಈ ಕಡೆ ಬಂತು. ಸೊ ಇದು ವೈ ಆಗಿರುತ್ತೆ 650 ಮೀಟರ್ ಹೌದಾ. ಸೊ ಈಗ ರೆಸ್ಪೆಕ್ಟಿವ್ ಟು ನೆಕ್ಸ್ಟ್ ಏನಾಗಿದೆ ಅಟ್ ವೈ ಆಯಿತು. ದ ಆ್ಯಕ್ಚುಯಲ್ ಡೈರೆಕ್ಷನ್ ಆಫ್ ದ ಡಾಕ್ಟರ್ಸ್ ಹೌಸ್ ಹಟ್ ಎಕ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಎಕ್ಸ್ ಇಲ್ಲಿದೆ. ಓಕೆ, ಇಲ್ಲಿ 400 ತೊಗೊಂಡಿದ್ದೀವಿ. 400 ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ 400 ಅಂದರೆ ಇಲ್ಲಿಗೆ 250 ಮೀಟರ್ ಬರುತ್ತೆ ಸ್ನೇಹಿತರೆ ಹೌದಾ. ಸೊ ಇಲ್ಲಿಗೆ 400 ಅಂದರೆ ಇಲ್ಲಿಂದ ಇಲ್ಲಿ 250, ಇಲ್ಲಿಗೆ 400 650 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೊ ವೈ ದ ಆ್ಯಕ್ಚುಯಲ್ ಡೈರೆಕ್ಷನ್ ಆಫ್ ದ ಡಾಕ್ಟರ್ಸ್ ಹೌಸ್ ಅಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಎಕ್ಸ್ ಅಂತ ಅಂದರೆ ಎಕ್ಸಿಂದ ಇದು ಯಾವ ಒಂದು ದಿಕ್ಕಿಗೆ ಇದೆ ಅಂತಕ್ಕಂಥದ್ದು ಆಯಿತು. ಸೊ ನೋಡಿ ಇದು ವೈ ಅಂತ ಅಂದ್ಕೊಂಡ್ರೆ ನಾವು ಈ ಒಂದು ಪಾಯಿಂಟನ್ನು ವೈ ಅಂದ್ಕೊಂಡ್ರೆ ವೈಗೆ ಎಕ್ಸು ಯಾವ ದಿಕ್ಕಿನಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಇದನ್ನ ಮಿಡಲ್ ಪಾಯಿಂಟ್ ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ ನೀವು ಈ ರೀತಿ ಹೋದರೆ ಈಸ್ಟ್ ಬರುತ್ತೆ, ಸೊ ಈ ರೀತಿ ಹೋದರೆ ನಾರ್ತ್ ಬರುತ್ತೆ, ಆ್ಯಂಡ್ ಈ ರೀತಿ ಹೋದಾಗ ಸೌತ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಏನಿದೆಯೋ ಇದು ಯಾವ ಪಾಯಿಂಟ್ ಆಯಿತು, ಸೊ ನಾರ್ತ್ ಈಸ್ಟ್ ಆಯಿತು. ಸೊ ಇದು ಈ ಪಾಯಿಂಟ್ ಈಸ್ಟ್ ಅಂತ ಹೇಳಿದ್ರೆ ಈ ಪಾಯಿಂಟ್ ನಾರ್ತ್ ಅಂತ ಹೇಳಿದ್ರೆ ಇದೇನಾಗುತ್ತೆ ನಾರ್ತ್ ಈಸ್ಟ್ ಆಗುತ್ತೆ. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಲುಕ್ ಆಫ್ಟರ್ ಆ್ಯಂಡ್ ಗಾಡ್ ದ ಆ್ಯಂಡ್ಸ್ ನೆಸ್ಟ್ ಅಂತ ಕೇಳಿದ್ದಾರೆ. ಸೊ ಸೋಲ್ಜರ್ ನೈಟ್ಸ್ ಆ್ಯಂಡ್ ಪಾರಾನೆ ಆ್ಯಂಟ್, ಓಕೆ, ಕ್ವೀನ್ ಆ್ಯಂಟ್ ಆ್ಯಂಡ್ ವರ್ಕರ್ ಆ್ಯಂಡ್ಸ್. ಏನು ಪ್ರಶ್ನೆ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಲುಕ್ ಆಫ್ಟರ್ ಆ್ಯಂಡ್ ಗಾಡ್ ದ ಆ್ಯಂಡ್ಸ್ ನೆಸ್ಟ್ ಅಂದರೆ ಸ್ನೇಹಿತರೆ ಇಲ್ಲಿ ಏನಾಗಿದೆ, ಗಾಡ್ ಮೀನ್ಸ್ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಗಾಡ್ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದು. ಸೊ ಸೋಲ್ಜರ್ ಹ್ಯಾಂಡ್ಸ್ ಅಂತ ಕೊಟ್ಟಿದ್ರೆ ಪಾರಾ ಹ್ಯಾಂಡ್ಸು. ಓಕೆ, ಕ್ವೀನ್ ಹ್ಯಾಂಡ್ಸ್ ಬಂದು ಇದು ಓನ್ಲಿ
ಲೆಗ್ಸ್ನ ಲೇ ಮಾಡ್ತಕ್ಕಂಥದ್ದು ಆಗಿರುತ್ತೆ. ವರ್ಕರ್ ಹ್ಯಾಂಡ್ಸ್ ಬಂದರೆ ಸೊ ಈ ಹ್ಯಾಂಡ್ಸ್ಗಳಿಗೆ ಫುಡ್ಡನ್ನು ಸಪ್ಲೈ ಮಾಡ್ತಕ್ಕಂಥ ಫುಡ್ಡನ್ನು ಹುಡಿಕೊಂಡು ಬರ್ತಕ್ಕಂಥದ್ದು ಈ ಒಂದು ವರ್ಕರ್ ಹ್ಯಾಂಡ್ಸ್ ಆಗಿರುತ್ತೆ. ಸೊ ಗಾರ್ಡ್ ಅಂತ ಹೇಳಿದಾಗ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಶೋಲ್ಡರ್ ಹ್ಯಾಂಡ್ಸ್ ಆಗಿರುತ್ತೆ. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ ಒಂದು ಶೋಲ್ಡರ್ ಹ್ಯಾಂಡ್ಸ್ ಬಂದು ಇಟ್ ಇಸ್ ಅ ಪ್ರೊಟೆಕ್ಟನ್ನು ಮಾಡ್ತಕ್ಕಂಥದ್ದು ಒಂದು ನೆಸ್ಟನ್ನು. And next, consider the following statements. Dr. Beaumont is the person who, on the basis of his experiments, found many secrets about digestion of food. He found that the stomach turns the food to digest it with the help of digestive juices secreted by heat. He also found that the juice in our stomach is basic. Dr. Beaumont did experiments on the stomach of the same person for 19 years. The correct statements ಅಂತ ಕೊಡು ಅಂದರೆ ಈ ಒಂದು ಏನು ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ ಹೇಳಿಕೆಗಳು ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಇರ್ತಕ್ಕಂಥ ಹೇಳಿಕೆಗಳನ್ನ ನೋಡ್ತಾ ಹೋದಾಗ ಸ್ನೇಹಿತರೆ, ಡಾಕ್ಟರ್ Beaumont ಈಸ್ ದ ಪರ್ಸನ್ ಹೂ ಆನ್ ದ ಬೇಸಿಸ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ಫೌಂಡ್ ಮೆನಿ ಸೀಕ್ರೆಟ್ಸ್ ಅಬೌಟ್ ಡೈಜೆಷನ್ ಆಫ್ ಫುಡ್. ಇದು ಸರಿಯಾದಂಥ ಒಂದು ಹೇಳಿಕೆ. ಇದ್ರ ಬಗ್ಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ. ಈ ಫೌಂಡ್ ದಟ್ ಅ ಸ್ಟೊಮ್ಯಾಕ್ ಟರ್ನ್ಸ್ ದ ಫುಡ್ ಟು ಡೈಜೆಸ್ಟ್ ಇಟ್ ವಿತ್ ದ ಹೆಲ್ಪ್ ಆಫ್ ಡೈಜೆಸ್ಟ್ ಜ್ಯೂಸಸ್ ಸೆಕ್ರೆಟ್ ಬೈ ಇಟ್. ಓಕೆ, ಸೊ ಜ್ಯೂಸ್ ಅಂದರೆ ಈ ಒಂದು ಡೈಜೆಸ್ಟ್ ಜ್ಯೂಸಸ್ಸಿಂದ ಈ ಒಂದು ತಿಂದಂತಹ ಫುಡ್ಡು ಡೈಜೆಷನ್ ಆಗ್ತಕ್ಕಂಥದ್ದು ಅದು ಒಂದು ಕಂಡುಹಿಡಿತಾರೆ. ಸೊ ಅದು ಸರಿಯಾಗಿದೆ. ಈ ಆಲ್ಸೋ ಫೌಂಡ್ ದಟ್ ದ ಜ್ಯೂಸ್ ಇನ್ ಅವರ್ ಸ್ಟೊಮ್ಯಾಕ್ ಇಸ್ ಬೇಸಿಕ್ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಮ ಒಂದು ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಜ್ಯೂಸ್ ಯಾವುದು ಅಂತ ಹೇಳಿದ್ರೆ HCl ಅಂತ ಹೇಳ್ತೀವಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಅದೊಂದು ಆ್ಯಸಿಡ್ ಆಗಿರುತ್ತೆ, ನಾಟ್ ಬೇಸಿಕ್ಕು. ಸೊ ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು 4ನೇ ಆಪ್ಷನ್ ಏನು ಕೊಟ್ಟಿದ್ದಾರೆ, ದ Beaumont ಡಿಡ್ ಎಕ್ಸ್ಪೆರಿಮೆಂಟ್ಸ್ ಆನ್ ದ ಸ್ಟೊಮ್ಯಾಕ್ ಟು ದ ಸೇಮ್ ಪರ್ಸನ್ ಫಾರ್ 19 ಇಯರ್ಸ್ ಅಂತ ಕೊಟ್ಟರೆ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡ್ತಾರೆ, ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದು 9ರಿಂದ 12 ವರ್ಷ ಮಾಡ್ತಕ್ಕಂಥದ್ದಾಗಿರುತ್ತೆ. 9ರಿಂದ 12 ವರ್ಷಗಳ ಕಾಲ ಸತತವಾಗಿ ಈ ಒಂದು ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರೆ ಒಬ್ಬ ವ್ಯಕ್ತಿಯ ಮೇಲೆ. ಆದರೆ ಇಲ್ಲಿ 19 ಇಯರ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಹೇಳಿಕೆ ಸಹ ತಪ್ಪಾಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 1 ಮತ್ತು ಆಪ್ಷನ್ 2 ಏನಿದೆಯೋ ಅದು ಮಾತ್ರ ಸರಿಯಾಗಿದೆ. ಅಂದರೆ ನಮ್ಮ ಒಂದು ಸ್ಟೊಮಕಲ್ಲಿ ಇರ್ತಕ್ಕಂಥ ಹಲವಾರು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತಾರೆ. ಅದರ ಎಕ್ಸ್ಪೆರಿಮೆಂಟಲ್ಲಿ ನಾವು ತಿನ್ನಂಥ ಆಹಾರ ಹೊಟ್ಟೆಯಲ್ಲಿ ಡೈಜೆಷನ್ ಆಗಬೇಕಂತ ಅಂದರೆ ಅಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಅಂತಕ್ಕಂಥದ್ದು ಸೆಕ್ರೆಟ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಅದಾದಂಥ ಆ ಒಂದು ಡೈಜೆಸ್ಟಿವ್ ಜ್ಯೂಸ್ ಅಂತ ಏನಿದೆಯೋ ಆ ಒಂದು ಜ್ಯೂಸ್ ಬಂದು HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಿರುತ್ತೆ, ನಾಟ್ ಬೇಸಿಕ್ ಆಗಿರುತ್ತೆ. ಸೊ ಹಾಗೆ ಆ ಒಂದು ಹೇಳಿಕೆ ತಪ್ಪಾಗಿರುತ್ತೆ. And next, consider the following statements and select which one of the statement is not correct ಅಂತ ಕೊಟ್ಟಿದ್ದಾರೆ. A herd usually has 10 to 12 female elephants and young ones ಅಂತ ಕೊಟ್ಟಿದ್ದಾರೆ. And the oldest female elephant is the leader of the herd ಅಂತ ಕೊಟ್ಟಿದ್ದಾರೆ. An elephant herd has only females and baby elephants. And male elephants leave the herd when they are 24-25 years old ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೆರ್ಡ್ ಅಂತ ಹೇಳಿದ್ರೆ ಹಿಂಡು ಅಂತ ಹೇಳ್ತೀವಿ ಸ್ನೇಹಿತರೆ, ಹೌದಾ? ಸೊ ಗುಂಪು ಅಥವಾ ಹಿಂಡು ಅನ್ನೋ ಅರ್ಥದಲ್ಲಿ ಬರುತ್ತೆ. ಎ ಹೆರ್ಡ್ ಯೂಶ್ವಲಿ ಹ್ಯಾಸ್ 10 to 12 ಫೀಮೇಲ್ಸ್ ಎಲಿಫೆಂಟ್ಸ್ ಆ್ಯಂಡ್ ಯಂಗ್ ಒನ್ಸ್. ಅಂದರೆ 10ರಿಂದ 12 ಫೀಮೇಲ್ ಎಲಿಫೆಂಟ್ಸ್ ಅಂದರೆ ಹೆಣ್ಣು ಎಲಿಫೆಂಟ್ಸ್ಗಳು ಇರ್ತದೆ. ಅದರ ಜೊತೆಗೆ ಯಂಗ್ ಒನ್ಸ್ ಅಂದರೆ ಅದರ ಒಂದು ಮರಿಗಳು ಇರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಒಂದು ಹರ್ಡಲ್ಲಿ. ಆ್ಯಂಡ್ ನೆಕ್ಸ್ಟ್ ಏನಾಗಿದೆ, ಓಲ್ಡೆಸ್ಟ್ ಫೀಮೇಲ್ ಎಲಿಫೆಂಟ್ ಈಸ್ ದ ಲೀಡರ್ ಆಫ್ ದ ಹರ್ಡ್. ಅಂದರೆ ಆ ಒಂದು ಹರ್ಡ್ಗೆ ಲೀಡರ್ ಯಾರಾಗಿರ್ತಾರೆ, ಓಲ್ಡೆಸ್ಟ್ ಫೀಮೇಲ್, ತುಂಬ ವಯಸ್ಸಾಗಿರ್ತಕ್ಕಂಥ ಒಂದು ಎಲಿಫೆಂಟ್ ಅಂದರೆ ಓಲ್ಡೆಸ್ಟ್ ಫೀಮೇಲ್ ಎಲಿಫೆಂಟು. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಗಂಡು ಎಲಿಫೆಂಟ್ ಬರಲ್ಲ, ಫೀಮೇಲ್ ಎಲಿಫೆಂಟು ಅದರ ಒಂದು ಲೀಡರ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಎಲಿಫೆಂಟ್ ಹ್ಯಾಡ್ ಆಸ್ ಓನ್ಲಿ ಫೀಮೇಲ್ಸ್ ಆ್ಯಂಡ್ ಬೇಬಿ ಎಲಿಫೆಂಟ್ಸ್. ಒಂದು ಆ್ಯಂಡ್ ಎಲಿಫೆಂಟ್ಸ್ ಎರಡು ಅಂತ ಹೇಳಿದ್ರೆ ಅದು ಒಂದು ಎಲಿಫೆಂಟ್ ಗುಂಪು ಇದೆ, ಹಿಂಡಿದೆ ಅಂತ ಹೇಳಿದ್ರೆ ಅಲ್ಲಿ ಓನ್ಲಿ ಫೀಮೇಲ್ಸ್ ಆ್ಯಂಡ್ ಬೇಬಿ ಎಲಿಮೆಂಟ್ಸ್ಗಳು ಮಾತ್ರ ಇರುತ್ತೆ, ಅಲ್ಲಿ ಮೇಲ್ಸ್ಗೆ ಅವಕಾಶ ಇಲ್ಲ ಅನ್ನೋದು ಕೊಟ್ಟಿದ್ದಾರೆ. ಆ್ಯಂಡ್ 4ನೇ ಆಪ್ಷನ್ ಇದೆ, ಮೇಲ್ ಎಲಿಫೆಂಟ್ಸ್ ಯಾವ್ದು ಹೆರ್ಡ್ ವೆನ್ ದೇ ಆರ್ 24-25 ಇಯರ್ಸ್ ಓಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ 24ರಿಂದ 25 ವರ್ಷ ಆದ ನಂತರ ಮೇಲ್ ಎಲಿಫೆಂಟ್ಸು ಆ ಒಂದು 2 ಗುಂಪನ್ನು ಬಿಟ್ಟು ಹೊರಗಡೆ ಹೋಗುತ್ತೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಫಸ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಒಂದು 2 ಇದೆ ಅಂತ ಹೇಳಿದ್ರೆ ಅಲ್ಲಿ ಓನ್ಲಿ ಫೀಮೇಲ್ಸ್ ಮತ್ತು ಯಂಗ್ ಒನ್ಸ್ ಇರುತ್ತೆ. ಓಕೆ, ಯಂಗ್ ಒನ್ಸ್ ಇರ್ತಕ್ಕಂಥದ್ದು. ಸೊ ಹೀಗಿರಬೇಕಾದ್ರೆ ಹಾಗಾದರೆ ಯಂಗ್ ಒನ್ಸಲ್ಲಿ ಮೇಲ್ ಇರುತ್ತಲ್ವ, ಸೊ ಮೇಲ್ ಯಾವಾಗ ಆ ಒಂದು ಹರ್ಡನ್ನು ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ರೆ 14 to 15 ಇಯರ್ಸ್ ಏನಿದೆಯೋ, ಸೊ ಈ ಒಂದು ಅವಧಿಯಲ್ಲಿ ಈ ಒಂದು ಮೇಲ್ ಎಲಿಫೆಂಟು ಆ ಒಂದು ಗುಂಪು ಅಥವಾ ಹಿಂಡನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಆಗಿರುತ್ತೆ.
ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 4 ತಪ್ಪಾಗಿದೆ. ಮೇಲ್ ಎಲಿಫೆಂಟ್ ಲೀವ್ ದ ಹೆರ್ಡ್ ವೆನ್ ದೆ ಆರ್ 24-25 ಇಯರ್ಸ್ ಓಲ್ಡ್ ಅಲ್ಲ, 14 to 215 ಇಯರ್ಸ್ ಓಲ್ಡ್ ಆಗಿರುತ್ತೆ. ಇನ್ನು ಮಿಕ್ಕ ಅಂತ ನೋಡ್ತಾ ಹೋದಾಗ ಒಂದು ಹೆರ್ಡ್ ಅಂತ ಹೇಳಿದ್ರೆ ಅಲ್ಲಿ ಓಲ್ಡೆಸ್ಟ್ ಫೀಮೇಲ್ ಎಲಿಫೆಂಟೇ ಅಲ್ಲಿ ಲೀಡರ್ ಆಗಿರ್ತಕ್ಕಂಥದ್ದು, ಮತ್ತು ಅಲ್ಲಿ ಓನ್ಲಿ ಫೀಮೇಲ್ ಎಲಿಫೆಂಟ್ಸ್ ಆ್ಯಂಡ್ ಬೇಬಿ ಒನ್ಸ್ ಮಾತ್ರ ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೆರ್ಡಲ್ಲಿ ಗಂಡು ಮೇಲ್ ಎಲಿಫೆಂಟ್ಸ್ಗೆ ಜಾಗ ಇರೋದಿಲ್ಲ ಅಥವಾ ಅವಕಾಶ ಇರೋದಿಲ್ಲ. And next, Gandhiji went on a long march called Dandi March in 1930 to break the salt law imposed by the British. His march was from dash to dash in Gujarat ಅಂತ ಕೊಟ್ಟಿದ್ದಾರೆ. ಅಂದರೆ ಗಾಂಧೀಜಿಯವ್ರು ಮಾಡ್ತಾ ಹೋಗ್ತಾರೆ ಒಂದು ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಅಂತ ಏನು ಹೇಳ್ತೀವಿ, ದಂಡಿ ಮಾರ್ಚ್ ಇನ್ 1930. ಸೊ ಅದು ಎಲ್ಲಿಂದ ಎಲ್ಲಿಯವರೆಗೆ ಮಾಡ್ತಕ್ಕಂಥದ್ದು ಆಗಿತ್ತು ಅನ್ನೋದು ಪ್ರಶ್ನೆ ಆಗಿದೆ. ಸೊ ನೀವು ಕೇಳಬಹುದು ಸಬರಮತಿ ಆಶ್ರಮದಿಂದ ಅಲ್ವಾ ಅಂತ. ಹೌದು, ಶಬರಮತಿ ಆಶ್ರಮ ಕಂಡು ಬರ್ತಕ್ಕಂಥ ಅಹಮದಾಬಾದ್ನಿಂದ. ಸೊ ಹಾಗಾಗಿ ಇಲ್ಲಿ ಅಹಮದಾಬಾದ್ ಸಹ, ಇಲ್ಲಿ ನೀವು ಆನ್ಸರು ಸಬರಮತಿ ಅಂತ ಕೊಟ್ಟಿದ್ರೆ ಓಕೆ ಆಗಿರುತ್ತೆ, ಬಟ್ ಸಬರಮತಿ ಅಂತ ಕೊಟ್ಟಿಲ್ಲ. ಸೊ ನೋಡಿ, ಹಾಗಾಗಿ ಇಲ್ಲಿ ಏನಾಗುತ್ತೆ, ಫ್ರಮ್ ಅಂದರೆ ಅಹಮದಾಬಾದಿಂದ ದಂಡಿ ಸೀ ಹಾರ್ಸ್ ಅಂದರೆ ಶೀಶೋರ್ ಅಂತ ಹೇಳಿದ್ರೆ ಈ ಒಂದು ಗುಜರಾತಲ್ಲಿ ಕಂಡು ಬರ್ತಕ್ಕಂಥದ್ದು ದಂಡಿ ಶೀಶೋರ್ಸ್ ಅಂತಕ್ಕಂಥದ್ದು. ಸೊ ಹಾಗಿಲ್ಲ ಅಹಮದಾಬಾದ್ ಟು ದಂಡಿ ಶೀಶೋರ್ಗೆ ಇಲ್ಲಿ ಉಪ್ಪಿನ ಸತ್ಯಾಗ್ರಹ ಅಥವಾ ಏನು ದಂಡಿ ಮಾರ್ಚ್ ನಡೆಯುತ್ತೋ ಸೊ ಅದು ನಡೀತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 2 ಆಗುತ್ತೆ. ಇನ್ನು ಅಹಮದಾಬಾದ್ ಓಕೆ, ಬಟ್ ಗಾಂಧಿನಗರ್ ತಪ್ಪಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋದಾಗ ದಂಡಿ ಶಹರಿಂದ ಅಲ್ಲ, ಅಹಮದಾಬಾದ್ನಿಂದ ದಂಡಿ ಶಹರ್ಗೆ ನಡೀತಕ್ಕಂಥದ್ದು. And next, given below are 2 statements, one marked as assertion and the other has reason. Read the statements and choose the correct option. Okay, first ಕೊಟ್ಟಿದ್ದಾರೆ, sometimes kings got their orders inscribed so that people could see, read and obey them. Reason ಏನು ಕೊಟ್ಟಿದ್ದಾರೆ, there are other kinds of inscriptions as well there where kings and queens record that they did ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅಸೆಷನ್ ಏನು ಹೇಳುತ್ತೆ, sometimes ಕೆಲವೊಮ್ಮೆ, ಸಮ್ಟೈಮ್ಸ್ ಕೆಲವೊಮ್ಮೆ ಕಿಂಗ್ಸ್ ಗಾಟ್ ದೇರ್ ಆರ್ಡರ್ಸ್ ಅಂದರೆ ಕಿಂಗ್ಗಳು ಏನು ಮಾಡ್ತಾರೋ ಅವರ ಒಂದು ಆರ್ಡರ್ಸ್ ಅಥವಾ ಅವರ ಒಂದು ಆದೇಶವನ್ನು ಇನ್ಸ್ಕ್ರೈಬ್ಡ್ ಸೊ ದಟ್ ಪೀಪಲ್ ಕುಡ್ ಸಿ, ರೀಡ್ ಆ್ಯಂಡ್ ಒಬೇ ದೆಮ್ ಅಂದರೆ ಓದೋದಕ್ಕೆ, ನೋಡೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪೀಪಲ್ಗಳಿಗೆ ಅಂದರೆ ಅವ್ರ ಮುಂದೆ ಆರ್ಡರ್ಸ್ನ ಇರ್ತಾಯಿದ್ರು, ಆದೇಶಗಳನ್ನ ಹಾಕ್ತಾಯಿದ್ರು ಅಂತಕ್ಕಂಥ ಒಂದು ಕಡೆ. ಆದರೆ ದೇರ್ ಅದರ್ ಕೈಂಡ್ಸ್ ಆಫ್ ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನಗಳು ಅಂತ ಹೇಳ್ತೀವಿ. ಇನ್ಸ್ಕ್ರಿಪ್ಷನ್ ಮೀನ್ಸ್ ಶಾಸನಗಳಂತ ಏನು ಹೇಳ್ತೀವೋ ಈ ಒಂದು ಶಾಸನಗಳನ್ನು ವೇರ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ರೆಕಾರ್ಡ್ಸ್ ದಟ್ ದೇ ಡಿಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಆಪ್ಷನ್ 1 ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ 2 ಸಹ ಸರಿಯಾಗಿದೆ, ತಪ್ಪಂತ ಹೇಳಲ್ಲ. ಯಾಕಂದರೆ ಇನ್ಸ್ಕ್ರಿಪ್ಷನ್ಗಳು ಅಥವಾ ಶಾಸನ ನೋಡ್ತಾ ಹೋಗ್ತಾ ಈಗಲೂ ಸಹ ಸಿಗ್ತಾ ಹೋಗಿದೆ. ಬಟ್ ಎಲ್ಲ ಶಾಸನಗಳನ್ನು ಸಹ ಪೀಪಲ್ ನೋಡಲಿ ಅಂದಕ್ಕೋಸ್ಕರ ಅಲ್ಲಿ ತೆಗೆದಿರ್ತಾ ಇರಲಿಲ್ಲ. ಸೊ ಏನು ರೀಸನ್ ಕೊಟ್ಟಿದ್ದಾರೋ, ಸೊ ಫಸ್ಟ್ ಒಂದು ಹೇಳಿಕೆಗೆ ರೀಸನ್ ಖಂಡಿತ ಆಗೋದಿಲ್ಲ. ಸೊ ಇಲ್ಲಿ 2 ಹೇಳಿಕೆಗಳು ಸಹ ಸರಿ ಇದೆ, ಅಸೆಷನ್ನು ರೀಸನ್ 2 ಸರಿ ಇದೆ, ಬಟ್ ಅದು ಅದಕ್ಕೆ ಸರಿ ಅಂತ ಒಂದು ಎಕ್ಸ್ಪ್ಲನೇಷನ್ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ತೊಗೊಳ್ತೀವಿ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ, ಇದು ನಾವು ತೊಗೊಳ್ತಾ ಹೋಗ್ತೀವಿ. And same, given below are 2 statements, one marked as assertion and the other as reason ಕೊಟ್ಟಿದ್ದಾರೆ. ಫಸ್ಟ್ ಏನಿದೆ, ಸೋಲಾರ್ ಎನರ್ಜಿ ಆ್ಯಂಡ್ ಟೈಡಲ್ ಎನರ್ಜಿ ಆರ್ ಕಾಲ್ಡ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್. ರಿನ್ಯೂವೇಬಲ್ ಮೀನ್ಸ್ ರಿನ್ಯೂವೇಬಲ್ ಅಂತಂದರೆ ಮನುಷ್ಯನು ಮಾಡ್ತಕ್ಕಂಥ ಒಂದು ಎನರ್ಜಿ, ಅಂದರೆ ಮನುಷ್ಯನ ಕೈಯಿಂದ ಆನ್ ಮಾಡ್ತಕ್ಕಂಥ ಒಂದು ಎನರ್ಜಿ ಆಗಿರುತ್ತೆ. ಓಕೆ, ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಟೇಕ್ ಥೌಸಂಡ್ಸ್ ಆಫ್ ಇಯರ್ ಟು ಬಿ ರಿನ್ಯೂಡ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಈಗ ನಾನ್ ರಿನ್ಯೂವೇಬಲ್ ಅಂತಕ್ಕಂಥದ್ದು ಮನುಷ್ಯನಿಂದ ಮಾಡಿರ್ತಕ್ಕಂಥದ್ದು ಅಲ್ಲ. ಸೊ ಅದು ಸ್ವಾಭಾವಿಕವಾಗಿ ವರ್ಷಾನುಗಟ್ಟಲೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಈಗಿರಬೇಕಾದ್ರೆ ಏನು ಕೊಟ್ಟಿದ್ದಾರೆ, ಸೋಲಾರ್ ಎನರ್ಜಿ ಆ್ಯಂಡ್ ಟೈಡಲ್ ಎನರ್ಜಿ ಆರ್ ಕಾಲ್ಡ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ಸು. ಸೊ ಇಲ್ಲಿ ನಾವು ಇನ್ನೂ ಹೇಳ್ಬಹುದು, ನವೀಕರಿಸಬಹುದಾದ, ನವೀಕರಿಸಲಾಗದ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದರೆ ಸೋಲಾರ್ ಎನರ್ಜಿ ನಾವು ಎಷ್ಟೇ ಬೆಳೆಸ್ಕೊಂಡು ಸಹ ಮತ್ತೆ ಪುನಃ ನಾವು ಅದನ್ನು ಪಡ್ಕೊಳ್ಬಹುದಾಗಿರುತ್ತೆ, ಹೌದಲ್ವಾ. ಸೊ ಹಾಗಿರಬೇಕಾದ್ರೆ ಇದು ರಿನ್ಯೂವೇಬಲಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ನಾನ್ ರಿನ್ಯೂವೇಬಲ್ ಅಂತ ಹೇಳಿದ್ರು ಇದನ್ನ ಎನರ್ಜಿನ ತೊಗೋಬೇಕಂತಂದರೆ ಲಕ್ಷಾಂತರ, 1000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾವಿರಾರು ವರ್ಷಗಳ ಕಾಲ ಬೇಕಾಗುತ್ತೆ. ಹೌದು, 2 ಸಹ ಹೇಳಿಕೆ ಸರಿಯಾಗಿದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇದಕ್ಕೆ ನಾನ್ ರಿನ್ಯೂವೇಬಲ್ಗೆ ಪೆಟ್ರೋಲಿಯಂ ಅನ್ನೋ ಉತ್ಪನ್ನಗಳೇನು ಬರುತ್ತೋ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಬಟ್ ಏನಾಗಿದೆ, ಇಲ್ಲಿ ರೀಸನ್ ಏನು ಕೊಟ್ಟಿದ್ದಾರೋ ಫಸ್ಟ್ ಒಂದಕ್ಕೆ ಸೆಕೆಂಡ್ ಒಂದು ಕರೆಕ್ಟ್ ಅಂತ ಒಂದು ಎಕ್ಸ್ಪ್ಲನೇಷನ್ ಅಲ್ಲ ಸ್ನೇಹಿತರೆ. ಅದೆರಡು ಸಹ ಡೆಫಿನೇಷನ್ ಓಕೆ,
ನಾನ್ ರಿನ್ಯೂವಬಲ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಅದು ಓಕೆ, ಅದನ್ನು ಯಾವ ರೀತಿ ಅಥವಾ ಎಷ್ಟು ವರ್ಷಗಳು ಬೇಕು ಅಂತ ಹೇಳಿದರೆ ಅದು ಓಕೆ. ಬಟ್ ಇದಕ್ಕೆ ಇದು ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದ್ದು ಅಲ್ಲ, ಎರಡೂ ಸಹ ಸಪ್ರೇಟ್ ಆದಂಥ ಒಂದು ಹೇಳಿಕೆ ಆಗಿರುತ್ತೆ. ಹಾಗಾಗಿ ಎ ಆ್ಯಂಡ್ ಆರ್ ಎರಡೂ ಸಹ ಸರಿ ಐತೆ, ಬಟ್ ನಾಟ್ ಕರೆಕ್ಟ್ ಆಪ್ಷನ್ ಎಕ್ಸ್ಪ್ಲನೇಷನ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ, ಆಪ್ಷನ್ 1. Yes, Dev is teaching environmental issues to class 5th children. He takes the children of his class for field trips. For assessment of children, he seeks to use an assessment tool that clearly indicates achievement criteria in all components of children's work of any kind, from written to oral. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅಸೆಸ್ಮೆಂಟ್ ಟೂಲ್ ಅಂತ ಕೇಳಿದರೆ, ಅಂದರೆ ಸ್ನೇಹಿತರೆ ಇದೆಲ್ಲ ನಮಗೆ ಬೋಧನಾಶಾಸ್ತ್ರ ಪೆಡಗಾಗಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದಾಗಿರುತ್ತೆ. ಸೊ ನೋಡಿ, ಇಲ್ಲಿ ದೇವ್ ಈಸ್ ಟೀಚಿಂಗ್ ಎನ್ವೈರನ್ಮೆಂಟಲ್ ಕ್ಲಾಸ್ 5th ಚಿಲ್ಡ್ರನ್, ಅಂದರೆ 5ನೇ ಕ್ಲಾಸ್ ಮಕ್ಕಳಿಗೆ ಇಲ್ಲಿ ಏನಾಗುತ್ತೆ ಎನ್ವೈರನ್ಮೆಂಟಲ್ ಟೀಚಿಂಗ್ ಮಾಡೋದಕ್ಕೆ ಹೇಳ್ತಕ್ಕಂಥದ್ದಾಗಿರುತ್ತೆ. ಇಟ್ ಟೇಕ್ಸ್ ದ ಚಿಲ್ಡ್ರನ್ ಆಫ್ ಹಿಸ್ ಕ್ಲಾಸ್ ಫಾರ್ ಫೀಲ್ಡ್ ಟ್ರಿಪ್ಸ್, ಅಂದರೆ ಫೀಲ್ಡ್ ಟ್ರಿಪ್ಗೆ ಅವ್ರನ್ನ ಕರ್ಕೊಂಡು ಸಹ ಹೋಗ್ತಾರೆ. ಆ್ಯಂಡ್ ಫಾರ್ ಅಸೆಸ್ಮೆಂಟ್ ಆಫ್ ಚಿಲ್ಡ್ರನ್ ಹಿ ಸೀಕ್ಸ್ ಟು ಯೂಸ್ ಅನ್ ಅಸೆಸ್ಮೆಂಟ್ ಟೂಲ್ ದಟ್ ಕ್ಲಿಯರ್ಲಿ ಇಂಡಿಕೇಟ್ ಅಚೀವ್ಮೆಂಟ್ ಕ್ರೈಟೀರಿಯಾ ಆ್ಯಂಡ್ ಆಲ್ ಕಾಂಪೊನೆಂಟ್ಸ್ ಚಿಲ್ಡ್ರನ್ ವರ್ಕ್ಸ್ ಆಫ್ ಎನಿ ಕೈಂಡ್ ಫ್ರಮ್ ರಿಟನ್ ಟು ಓರಲ್. ಸೊ ಓರಲ್ ಆಗಿ ಇಲ್ಲಿ ನೋಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಟೀಚರ್ಸ್ಗಳು ಒಂದು ಎನ್ವೈರನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಪಾಠವನ್ನು ಮಾಡಬೇಕಂತ ಹೇಳಿದಾಗ ಫೀಲ್ಡ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಫೀಲ್ಡ್ ಟ್ರಿಪ್ನ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಅಲ್ಲಿ ಮಕ್ಕಳ ಒಂದು ಆ್ಯಕ್ಟಿವಿಟೀಸ್ ಏನಿರುತ್ತೋ ಸೊ ಅದು ಏನು ಮಾಡ್ತಾರೆ, ರೈಟನ್ ಟು ಓರಲ್, ಅಂದರೆ ಓರಲ್ಲಾಗೂ ಸಹ ಬರ್ಕೊಳ್ತಾ ಹೋಗ್ತಾರೆ ಮತ್ತು ಮೌಖಿಕವಾಗೂ ಸಹ ಒಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಿರ್ಬೇಕಾದ್ರೆ ಅವ್ರು ಯಾವ ಒಂದು ಟೂಲನ್ನು ಯೂಸ್ ಮಾಡ್ತಕ್ಕಂತಾರೆ ಅಂತ ಹೇಳಿದ್ರೆ ರೂಬ್ರಿಕ್ಸ್ ಅಂತ ಏನು ಹೇಳ್ತೀವೋ ರೂಬ್ರಿಕ್ಸ್. ಸೊ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು ರೂಬ್ರಿಕ್ಸ್ ಅಂತಂದರೆ ಇಸ್ ಎ ಸ್ಕೋರಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಗೈಡ್ ಅಂದರೆ ಈ ಒಂದು ಸ್ಕೋರ್ ಏನಿದೆಯೋ ಸೊ ಅದನ್ನು ಮೆನ್ಷನ್ ಮಾಡಿಕೊಂಡು ಆ್ಯಂಡ್ ಅಸೆಸ್ಮೆಂಟ್ನ ನೋಡ್ತಾ ಹೋದಾಗ ಬೇರೆಯವ್ರಿಗೆ ಗೈಡ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಎವ್ಯಾಲ್ಯೂಯೇಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಓಕೆ, ಹಾಗಾಗಿ ಆನ್ಸರ್ ಆಪ್ಷನ್ 2 ಆಗುತ್ತೆ, ರೂಬ್ರಿಕ್ಸ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 2 ಕೊಟ್ಟಿದ್ದಾರೆ, ದ ಸ್ಟಡಿಂಗ್ ಎನ್ವೈರನ್ಮೆಂಟಲ್ ಇಶ್ಯೂಸ್. ಸೇಮ್ ಎನ್ವೈರನ್ಮೆಂಟಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಟೀಚರ್ ಟೆಲ್ಸ್ ದ ಸ್ಟೋರಿ ಆಫ್ ದ ಸ್ಟೊಮಕ್ ಆಫ್ ದ ಮಸ್ಕಿಟೋ. ಓಕೆ, ಇನ್ ದ ವರ್ಡ್ ಆಫ್ ಅ ಸೈಂಟಿಸ್ಟ್. ಸೊ ಇದ್ರ ಬಗ್ಗೆ ನೋಡ್ತಾ ಹೋದಾಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಟೆಲಿಂಗ್ ಚಿಲ್ಡ್ರನ್ ವಾಟ್ ದ ಸೈಂಟಿಫಿಕ್ ಪ್ರೋಸೆಸ್ ಇಸ್ ಆ್ಯಂಡ್ ಆಫ್ಟರ್ ವಿಚ್ ಟೈರ್ಲೆಸ್ ಎಫರ್ಟ್ ದ ಸೈಂಟಿಸ್ಟ್ ಕಂಪ್ಲೀಟ್ ದೇರ್ ಡಿಸ್ಕವರಿ. ಅಂದರೆ ಈ ಒಂದು ಡಿಸ್ಕವರಿ ಏನಿದೆಯೋ ಕಂಡಿತಾರೋ ಸೊ ಅದನ್ನು ಫೈನಲ್ ಆಗಿ ಕಂಪ್ಲೀಟಾಗಿ ತುಂಬ ಒಂದು ಎಫರ್ಟನ್ನು ಹಾಕಿ ಕಂಡಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ವೆರಿ ಸ್ಮಾಲ್ ಬ್ಯಾಕ್ಟೀರಿಯಾ ಆರ್ ಸೀನ್ ವಿತ್ ಅ ಮೈಕ್ರೋಸ್ಕೋಪ್, ಅಂದರೆ ಮೈಕ್ರೋಸ್ಕೋಪಲ್ಲಿ ತುಂಬ ಸಣ್ಣದಾಗಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಮಲೇರಿಯಾ ಸ್ಪ್ರೆಡ್ ಓನ್ಲಿ ಥ್ರೂ ಮಸ್ಕಿಟೋ, ಮಲೇರಿಯಾ ಅಂತ ಓನ್ಲಿ ಮಸ್ಕಿಟೋಯಿಂದ ಸ್ಪ್ರೆಡ್ ಆಗುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ರೊನಾಲ್ಡ್ ರೋಸ್ ಗಾಟ್ ಅ ಬಿಗ್ ಪ್ರೈಸ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಇನ್ 1902 ಇವರಿಗೆ ಪ್ರೈಸ್ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಟೆಲಿಂಗ್ ಚಿಲ್ಡ್ರನ್ ದಟ್ ವಾಟ್ ದ ಸೈಂಟಿಫಿಕ್ process is and after which tireless efforts the scientists complete their discovery ಅಂತಕ್ಕಂಥದ್ದು. Which of the following should not be the most appropriate while studying the world around us ಅಂತಕ್ಕಂಥ ವರ್ಲ್ಡ್ ಅರೌಂಡ್ ಅಸ್ ಸ್ಟಡಿ ಬಗ್ಗೆ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಕರೆಕ್ಟಾಗಿ ಸೂಟ್ ಆಗಲ್ಲ ಅಂತಕ್ಕಂಥದ್ದು. ಟೀಚರ್ ಸೆಂಟರ್ ಅಪ್ರೋಚ್ಡ್ ಅಂತಕ್ಕಂಥದ್ದು ತಪ್ಪಾಗುತ್ತೆ ಸ್ನೇಹಿತರೆ. ಡೆವಲಪ್ಮೆಂಟ್ ಆಫ್ ಕ್ವಾಲಿಟೀಸ್ ಲೈಕ್ ಪ್ರಾಬ್ಲಮ್ ಸಾಲ್ವಿಂಗ್ ಸರಿಯಾಗಿದೆ. ಡೆವಲಪ್ಮೆಂಟ್ ಆಫ್ ಪಾಸಿಟಿವ್ ಆ್ಯಟಿಟ್ಯೂಡ್ ಆ್ಯಂಡ್ ವ್ಯಾಲ್ಯೂಸ್ ಸರಿಯಾಗಿದೆ. ಆ್ಯಂಡ್ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಸೊ ಈ 3 ಸಹ ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಟ್ ಬಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂತ ಕೊಟ್ಟರೆ ಯಾವುದಕ್ಕೆ, ಸ್ಟಡಿಂಗ್ ದ ವರ್ಲ್ಡ್ ಅರೌಂಡ್ ಅಸ್, ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ 1 ಸರಿ ಇಲ್ಲದೆ ಇರತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್ ಗಿವನ್ ಬಿಲೋ ದ 2 ಸ್ಟೇಟ್ಮೆಂಟ್ಸ್. ಓಕೆ, 2 ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ಕಾನ್ವರ್ಸೇಷನ್ ವಿತ್ ಪೀಪಲ್ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಹೋದರೆ ವಿತ್ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಸಬ್ಜೆಕ್ಟ್, ಅಂದರೆ ಒಂದೇ ಸಬ್ಜೆಕ್ಟ್ ಮೇಲೆ ಹಲವಾರು ಅಥವಾ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್ನ ಸಿಗ್ತಾ ಹೋಗುತ್ತೆ. ಮೇಕ್ ಅಸ್ ಫೀಲ್ ದ ನೀಡ್ ಟು ಥಿಂಕ್ ಮೋರ್ ಕ್ರಿಟಿಕಲಿ ಸೊ ದ್ಯಾಟ್ ಓವರ್ ನಾಲೆಡ್ಜ್ ಈಸ್ ರಿಫೈನ್ಡ್. ಅಂದರೆ ಏನಾಗುತ್ತೆ ಸ್ನೇಹಿತರೆ, ಒಂದು ವಿಷಯ ನಾವು ತೊಗೊಂಡ್ರೆ ಹಲವಾರು ಪೀಪಲ್ ಜೊತೆ ನಾವು ಅದರ ಡಿಸ್ಕಸ್ ಮಾಡ್ತಾ ಹೋದರೆ ಹಲವಾರು ರೀತಿಯಲ್ಲಿ ನಮಗೆ ವಿಷಯಗಳು ಸಿಗ್ತಾ ಹೋಗುತ್ತೆ. ಓಕೆ, ಇನ್ನು ರೀಸನ್ ಏನಾಗಿದೆ, ಅಕಾರ್ಡಿಂಗ್ ಟು ಕನ್ಸ್ಟ್ರಕ್ಟಿವಿಸಮ್ ದ ಪ್ರೊಸೆಸ್ ಆಫ್ ನಾಲೆಡ್ಜ್ ಕ್ರಿಯೇಷನ್ ಈಸ್ ಬೇಸಿಕಲಿ ಎ ಸೋಷಿಯಲ್ ಪ್ರೊಸೆಸ್ ಇನ್ ವಿಚ್ ದ ವಿವ್ಸ್ ಆ್ಯಂಡ್ ಬಿಲೀವ್ಸ್ ಆಫ್ ಅದರ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಅಂತ ಕೂಡ ಹೌದಲ್ವಾ. ಸೊ ಈಗ ಏನಾಗುತ್ತೆ, ಸೋಷಿಯಲ್ ಅಂದರೆ ಅಥವಾ ಬೇರೆ ಜನಗಳ ಜೊತೆ ನಾವು ಮಾತಾಡ್ತಾ ಹೋದಾಗ ಏನಾಗುತ್ತೆ, ನಾಲೆಡ್ಜು ಸಹ ಏನಾಗುತ್ತೆ ಕ್ರಿಯೇಷನ್. ನೋಡಿ, ಕ್ರಿಯೇಷನ್ ಇಸ್ ಬೇಸಿಕಲಿ ಎ ಸೋಷಿಯಲ್ ಪ್ರೊಸೆಸ್ ಇನ್ ವಿಚ್ ದ ವ್ಯೂಸ್ ಆ್ಯಂಡ್ ಬಿಲೀವ್ಸ್ ಆಫ್ ಅದರ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ನಾವು ಒಬ್ಬರೇ ಮಾತಾಡ್ಕೊಂಡು ನಮ್ಮ ಒಂದು ಡಿಸಿಷನ್ನು ನಮ್ಮ ಒಂದು ಇದನ್ನು ತೊಗೊಳ್ಳೋದಲ್ಲ, ಬೇರೆಯವ್ರ ಡಿಸಿಷನ್ ತೊಗೊಂಡಾಗ ಅಥವಾ ಬೇರೆಯವ್ರ ಒಪಿನಿಯನ್ನ ತೊಗೊಂಡಾಗ ಅಥವಾ ಬೇರೆ ಒಂದು ನಾಲೆಡ್ಜ್ನ ತೊಗೊಂಡಾಗ ನಮಗೂ ಸಹ ನಾಲೆಡ್ಜ್ ಬೇರೆ ಒಂದು ಇದರಲ್ಲೇ ಬೆಳೀತಾ ಹೋಗುತ್ತೆ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗೆ ನಾವು ಆನ್ಸರು 2 ಸಹ ತೊಗೊಳ್ತೀವಿ ಸ್ನೇಹಿತರೆ. ಆ್ಯಂಡ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಸಹ ಆಗಿರುತ್ತೆ.
And next, which of the following should be an objective of studying the environmental by children ಅಂತ ಕೊಟ್ಟಿದ್ದಾರೆ. fill in the blanks given. ಓಕೆ, ಸೊ ನೋಡ್ತಾ ಹೋಗೋಣ. ಟು ಎನ್ಹೆನ್ಸ್ ದ ಚೈಲ್ಡ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದಾಗ ಕಾನ್ಟಿವ್ ಅಂತ ಏನಿದೆಯೋ cognitive. Okay, so understanding the efficiency of that curiosity about social facts as awakened in him, which is helpful in moving from familial environment to extended environment. So answer option 2 ಆಗಿರುತ್ತೆ. Next, which of the following is not the appropriate indicator for assessment in studying environmental issues? ಸೊ ಎನ್ವೈರನ್ಮೆಂಟಲ್ ಇಶ್ಯೂಸ್ ನೋಡ್ತಾ ಹೋದಾಗ ಇಲ್ಲಿ ಯಾವುದು ಕರೆಕ್ಟ್ ಆದಂಥ ಒಂದು ಇಂಡಿಕೇಟರ್ ಆಗಿರೋದಿಲ್ಲ. ಸೊ ಡಿಸ್ಕಷನ್, ಅಬ್ಸರ್ವೇಷನ್, ಅನಾಲಿಸಿಸ್, ರಿಮೆಂಬರಿಂಗ್. ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ ಅಸೆಸ್ಮೆಂಟ್ ಇನ್ ಸ್ಟಡಿಂಗ್ ಎನ್ವೈರನ್ಮೆಂಟಲ್ ಇಶ್ಯೂಸ್, ಏನು ಪರಿಸರ ಸಮಸ್ಯೆಗಳ ಬಗ್ಗೆ ನೋಡ್ತಾ ಹೋದಾಗ ಇಲ್ಲಿ ಯಾವುದು ಸರಿಯಾದ ಒಂದು ಅಸೈನ್ಮೆಂಟ್ಸ್ ಆಗಿರೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಆಗಿದೆ. ಡಿಸ್ಕಷನ್ ಓಕೆ, ಅಬ್ಸರ್ವೇಷನ್ ಓಕೆ, ನಾವು ನೋಡ್ತಾ ಹೋಗ್ತೀವಿ, ಅಬ್ಸರ್ವೇಷನು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ, ಅನಾಲಿಸಿಸ್ ಓಕೆ, ರಿಮೆಂಬರಿಂಗ್ ಆಪ್ಷನ್ 4 ತಪ್ಪಾಗಿರ್ತಕ್ಕಂಥದ್ದು ಆಗಿರುತ್ತೆ. A good EVS teacher always talks about environmental issues by taking examples from the children's environment. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ, ಗುಡ್ EVS ಟೀಚರ್ ಏನು ಮಾಡ್ತಾರೆ, ಎನ್ವೈರನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಹೇಳ್ಬೇಕಾದ್ರೆ ಈ ಒಂದು ಚಿಲ್ಡ್ರನ್ಸ್ಗಳಿಂದ ಓಕೆ ಎಕ್ಸಾಂಪಲ್ಸ್ನ ತೊಗೊಳ್ತಕ್ಕಂಥದ್ದಾಗಿರುತ್ತೆ. ದಿಸ್ ಎನ್ವೈರನ್ಮೆಂಟ್ ಆಫ್ ಚಿಲ್ಡ್ರನ್ ಹೆಲ್ಪ್ಸ್ ಅ ಲಾಟ್ ಇನ್ ದೇರ್ ಲರ್ನಿಂಗ್. ಅಂದರೆ ಈ ಒಂದು ಏನು ಅವ್ರು ಕೇಳ್ತಾರೋ, ಮಕ್ಕಳಿಂದ ಪಡ್ಕೊಳ್ತಾರೋ ಎಕ್ಸಾಂಪಲ್ಸ್ಗಳು, ಅದು ಮಕ್ಕಳು ಕಲಿಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ದಿಸ್ ಎನ್ವೈರನ್ಮೆಂಟ್ ಆಫ್ ದ ಚೈಲ್ಡ್ ಈಸ್ ಟರ್ಷಿಯರಿ ಕಾಂಟೆಕ್ಸ್ಟ್, ಸೆಕೆಂಡರಿ ನ್ಯಾಚುರಲ್ ಕಾಂಟೆಕ್ಸ್ಟ್ ಆ್ಯಂಡ್ ಪ್ರೈಮರಿ ಕಾಂಟೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ, ಇದೊಂದು ಪ್ರೈಮರಿ ಕಾಂಟೆಕ್ಸ್ಟ್ ಆಗಿರುತ್ತೆ. Yes, many messages related to the environmental can be given through puppets, but for this, the teacher should train the children and develop special skills. Which of the following strategies by the teacher for making puppets in the classroom can motivate the children to make puppets? Okay, so ಇಲ್ಲಿ ನೋಡ್ತಾ ಅದಕ್ಕೆ ಆಪ್ಷನ್ ಏನಂತಿದೆ, ಮೇಕ್ ಸ್ಮಾಲ್ ಗ್ರೂಪ್ಸ್ ಆಫ್ ಚಿಲ್ಡ್ರನ್ ಸೊ ದಟ್ ಫಿಯರ್ ಆ್ಯಂಡ್ ಇಸಿಷನ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಅಮಾಂಗ್ ದೆಮ್. ಸೊ ಅವ್ರನ್ನ ಗ್ರೂಪ್ ಮಾಡೋದನ್ನ ಮಕ್ಕಳಲ್ಲಿ ಭಯ ಮತ್ತು ಎಸೇಷನನ್ನು ಓಕೆ ರಿಮೂವ್ ಮಾಡ್ಬೋದು ಅಂತಕ್ಕಂಥದ್ದು. ಆ್ಯಂಡ್ ಪ್ರಮೋಟ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಕ್ರಿಯೇಟ್ ಅ ಸ್ಟ್ರಕ್ಚರ್ಡ್ ಎನ್ವೈರನ್ಮೆಂಟ್ ಫಾರ್ ದ ಚಿಲ್ಡ್ರನ್ ಇನ್ ದ ಕ್ಲಾಸ್ ರೂಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಕ್ರಿಯೇಟ್ ಅ ಸ್ಟ್ರಕ್ಚರ್ಡ್ ಎನ್ವೈರನ್ಮೆಂಟ್. ಓಕೆ, ಕ್ರಿಯೇಟ್ ಅ ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ಫಾರ್ ಪಾಪೆಟ್ ಮೇಕಿಂಗ್ ಇನ್ ದ ಕ್ಲಾಸ್ ಅಂತ ಕೊಟ್ಟರೆ ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಕ್ವಶನ್ ಏನಿದೆ, ಟೀಚರ್ ಶುಡ್ ಟ್ರೈನ್ ದ ಚಿಲ್ಡ್ರನ್ ಆ್ಯಂಡ್ ಡೆವಲಪ್ ಸ್ಪೆಷಲ್ ಸ್ಕಿಲ್ಸ್ ಮಾಡಬೇಕಂದ್ರೆ ಇಲ್ಲಿ ಯಾವ ಒಂದು ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ನೋಡ್ತಾ ಹೋದಾಗ ಮೇಕ್ ಸ್ಮಾಲ್ ಗ್ರೂಪ್ಸ್ನ ಮಾಡಿ ಮಕ್ಕಳಲ್ಲಿ ಭಯ ಮತ್ತು ಈ ಒಂದು ಎಸಿಟೇಷನ್ ಅಂತ ಏನಿದೆಯೋ ಸೊ ಅದನ್ನು ರಿಮೂವ್ ಮಾಡಬಹುದಾಗಿರುತ್ತೆ. ಆ್ಯಂಡ್ ಪ್ರಮೋಟ್ ದ ಡೆವಲಪ್ಮೆಂಟ್ಸ್ ಆಫ್ ಚಿಲ್ಡ್ರನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಸ್ಕಿಲ್ಸ್. ಸೊ ಆನ್ಸರ್ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. As per the theme travel given in NCERT textbook, children are made to understand the technology, design, use of metals, etc. of the children times through historical buildings. Which general objective of studying the environment is being achieved through this ಥೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಅವ್ರ ಮಕ್ಕಳುಗಳು ಏನೆಲ್ಲ ಸ್ಟಡಿ ಮಾಡಿ ಅಚೀವ್ ಮಾಡ್ತಕ್ಕಂಥದ್ದು ಇದ್ರ ಮೂಲಕ ಅಂತಕ್ಕಂಥದ್ದು. ಮೇಕಿಂಗ್ ಎ ರಿಪೋರ್ಟ್ ಆನ್ ಹೌ ದ ಸರ್ವೆ ಆಫ್ ದ ಬಿಲ್ಡಿಂಗ್ ಈಸ್ ಡನ್, ಎಸ್ಟಿಮೇಟಿಂಗ್ ಆ್ಯಂಡ್ ಮೆಜರಿಂಗ್ ವರ್ಕ್ ಆ್ಯಸ್ ಅ ಪ್ರಾಪರ್ಟಿ ಸ್ಟೆಪ್, keeping in view the development of quantitative skills has later stages, filling out the map of historical buildings, connecting children with an experiences of identifying directions ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 2, ಎಸ್ಟಿಮೇಟಿಂಗ್ ಆ್ಯಂಡ್ ಮೆಜರಿಂಗ್ ವರ್ಕ್ ಆಸ್ ಎ ಪ್ರಾಪರೇಟರಿ ಸ್ಟೆಪ್ ಆ್ಯಂಡ್ ಪ್ರಿಪರೇಟರಿ ಸ್ಟೆಪ್, ಕೀಪಿಂಗ್ ಇನ್ ವ್ಯೂ ದ ಡೆವಲಪ್ಮೆಂಟ್ ಆಫ್ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಇನ್ ಲೇಟರ್ ಸ್ಟೇಜಸ್ ಅಂತಕ್ಕಂಥದ್ದು. ಆ್ಯಂಡ್ ಮತ್ತೊಂದು ಪ್ರಶ್ನೆ, ದ ಕರಿಕ್ಯುಲಮ್ ಆಫ್ EVS ಕ್ಯಾನ್ ಬಿ ಮೇಡ್ ಮಚ್ ರಿಚರ್ ಆ್ಯಂಡ್ ಮೋರ್ ಕ್ರಿಯೇಟಿವ್ ಓನ್ಲಿ ಇಫ್ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೂವಿಂಗ್ ಫ್ರಮ್ ದ ಕಾಂಕ್ರೀಟ್ ಟು ದ ಅಬ್ಸ್ಟ್ರಾಕ್ಟ್.
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಡಿಕೇಟಿಂಗ್ ದ ಪ್ರಿನ್ಸಿಪಲ್ ಆಫ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್ EVS ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ 1 ಮತ್ತು 4 ಆಗಿದೆ. ದ ನಾಲೆಡ್ಜ್ ಆಫ್ ದ ಕ್ಲಾಸ್ ಶುಡ್ ಬಿ ಲಿಂಕ್ ಟು ದ ಚಿಲ್ಡ್ರನ್ಸ್ ಓನ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದರ ನಂತರ ಎಂಫಸಿಸ್ ಶುಡ್ ಬಿ ಗಿವನ್ ಆನ್ ದ ಪಾರ್ಟಿಸಿಪೇಷನ್ ಆಫ್ ಚಿಲ್ಡ್ರನ್ ಇನ್ ದ ನಾಲೆಡ್ಜ್ ಕನ್ಸ್ಟ್ರಕ್ಷನ್ ಆಫ್ ಚಿಲ್ಡ್ರನ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಲರ್ನಿಂಗ್ ಇಂಡಿಕೇಟರ್ಸ್ ಇಸ್ ರಿಲೇಟೆಡ್ ಟು ದ ಎಕ್ಸ್ಪ್ರೆಷನ್ ಏರಿಯಾ ಆಫ್ ಅಸೆಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸಿಂಗ್ ಐಡಿಯಾಸ್ ಥ್ರೂ ಪಿಕ್ಚರ್ಸ್, ಪಾರ್ಟಿಸಿಪೇಷನ್, ಹೈಪೋಥಿಸಿಸ್, ಪ್ರಿಡಿಕ್ಷನ್. ಎಕ್ಸ್ಪ್ರೆಷನ್ಗೆ ಸರಿಯಾದಂಥ ಒಂದು ಅಸೆಸ್ಮೆಂಟ್ ಯಾವುದು ಅಂತ ಕೇಳ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ 1 ಎಕ್ಸ್ಪ್ರೆಸಿಂಗ್ ಐಡಿಯಾಸ್ ಥ್ರೂ ಪಿಕ್ಚರ್ಸ್. ಆ್ಯಂಡ್ ನೆಕ್ಸ್ಟ್ ಸೇಮ್ ಅಸೆಸ್ಮೆಂಟ್ ಮತ್ತು ರೀಸನನ್ನು ಕೊಟ್ಟಿದ್ದಾರೆ. ಅಸೆಷನ್ ಹೇಗಿದೆ, ಇನ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ದ ಆ್ಯಕ್ಷನ್ಸ್ ಆಫ್ ಚಿಲ್ಡ್ರನ್ ಆರ್ ನಾಟ್ ಬಿ ಜಡ್ಜ್ಡ್ as right or wrong. Children should get a chance to express their views, report observations and express their own experience. Such a recommendation has been made by the National Curriculum Framework 2005 and 2023. ಸೊ ಇಲ್ಲಿ ಏನಾಗಿದೆ, ಮಕ್ಕಳುಗಳು ನಾಟ್ ದ ಜಡ್ಜ್, ಅಂದರೆ ತಪ್ಪು ಸರಿನದ ಜಡ್ಜ್ ಮಾಡೋದಕ್ಕೆ ಹೋಗೋದಲ್ಲ. ಚಿಲ್ಡ್ರನ್ ಶುಡ್ ಗೆಟ್ ಎ ಚಾನ್ಸ್ ಟು ಎಕ್ಸ್ಪ್ರೆಸ್ ದರ್ ವ್ಯೂಸ್, ಅವರ ಒಂದು ವ್ಯೂಸ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಅಥವಾ ಅಬ್ಸರ್ವೇಷನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಎಕ್ಸ್ಪ್ರೆಸ್ ದರ್ ಓನ್ ಎಕ್ಸ್ಪೀರಿಯನ್ಸ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಅನ್ನೋದು ಫಸ್ಟ್ ಹೇಳಿಕೆ ಅಥವಾ ಅಸೆಸೇಷನ್ ಆಗಿದೆ. ಸೊ ರೀಸನ್ ಏನಾಗಿದೆ, ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 and 2023 ರೆಕಮೆಂಡೆಡ್ ಕ್ವಾಲಿಟೇಟಿವ್ ಅಸೆಸ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಎರಡೂ ಸಹ ಸರಿಯಾಗಿರುತ್ತೆ. ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. Next, experiments they with water develop various process skills in children. Which of the following is not a process skill? Retrieving facts, analyzing decision and drawing conclusions. ಸರಿಯಾದಂತಹ ಒಂದು ಉತ್ತರ ಆಪ್ಷನ್ 1 ರಿಟ್ರೀವಿಂಗ್ ಫ್ಯಾಕ್ಟ್ಸ್ ಅಂತಕ್ಕಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಸಬ್ ಥೀಮ್ಸ್ ರಿಲೇಟೆಡ್ ಟು ಫುಡ್ ಶುಡ್ ಬಿ ಮೋಸ್ಟ್ ಸೂಟಬಲ್ ಫಾರ್ ಕ್ಲಾಸ್ 3rd ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸಬ್ ಥೀಮ್ ರಿಲೇಟೆಡ್ ಟು ಫುಡ್ಗೆ ಸಂಬಂಧಪಟ್ಟಂತೆ ಕುಕಿಂಗ್ ಫುಡ್ ಆ್ಯಂಡ್ ಹೀಟಿಂಗ್ ವಿತ್ ಫ್ಯಾಮಿಲಿ, ವಾಟ್ ಕಾರ್ನಿವರಸ್ ಅನಿಮಲ್ ಸೆಟ್ ಆ್ಯಂಡ್ ವೆನ್ ಫುಡ್ ಗೆಟ್ಸ್ ಸ್ಪಾಯ್ಲ್ಡ್ ಫ್ರಮ್ ಫಾರ್ಮ್ ಟು ಮಾರ್ಕೆಟ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಕುಕಿಂಗ್ ಫುಡ್ ಆ್ಯಂಡ್ ಈಟಿಂಗ್ ವಿತ್ ಫ್ಯಾಮಿಲಿ ಅಂತ ಆಗಿರುತ್ತೆ. ಯಾಕಂದರೆ ಕಾರ್ನಿವರಸ್ ಬಗ್ಗೆ ಇನ್ನೂ ಅಷ್ಟು ಐಡಿಯಾ ಇರೋದಿಲ್ಲ 3ನೇ ಕ್ಲಾಸ್ಗೆ. ವೆನ್ ಫುಡ್ ಗೆಟ್ಸ್ ಸ್ಪಾಯ್ಲ್ಡ್ ಅಂತ ಅದು ಸಹ ಗೊತ್ತಿರೋದಿಲ್ಲ. ಫಸ್ಟ್ ಒನ್ ಕುಕಿಂಗ್ ಫುಡ್ ಆ್ಯಂಡ್ ಈಟಿಂಗ್ ವಿತ್ ಫ್ಯಾಮಿಲಿ. Yes, last question. Many social issues have been kept in the NCERT Environmental Studies textbook, like who does the cleaning in the school or house, with whom the children share water, food. For such social issues, what should be the pedagogy of studying environment? So first option, the teacher should not impose his or her views on the children about what is right and what is wrong. Second option, allow free sharing of children's experience and ideas. Option 3, such social issues should definitely be discussed in the class but should not be discussed too much. Children feel that such experience have happened not only to them ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ, so the teacher should not impose his or her views on the children about what is right and what is wrong ಅನ್ನೋದಾಗಿರುತ್ತೆ. and allow free sharing of children experience and ideas. Okay. And fourth one, children feel that such experience have happened not only to them. So more options ಸರಿಯಾಗಿದೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ.